ಪರಾತ್ಪರನಾದಂಥ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿ ಪ್ರಾರ್ಥಿಸಲು ಹಸಿರಸರಾಗಿ ಕೂಡಿ ಬಂದಿರುವಂತಹ ದೇವ ಮಾತೆಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುವಂತನಾಗಿದ್ದೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ದಾವೀದನು ಬರೆದಂತ ಕೀರ್ತನೆಯಲ್ಲಿ 20ನೇ ಕೀರ್ತನೆ 1ನೇ ಅಧ್ಯಾಯದಿಂದ ಕೆಲವೊಂದು ವಚನಗಳನ್ನ ನಾನು ಓದುವಂತನಾಗಿದ್ದೇನೆ. ದಾವೀದನು ಬರೆದಂತ ಕೀರ್ತನೆ 20ನೇ ಅಧ್ಯಾಯ 1ರಿಂದ 5 ವಚನಗಳ ತನಕ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ, ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚೀಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿನ್ನ ಎಲ್ಲಾ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರಿದ್ದಾರೆ, ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡುವಂತ ನಮ್ಮ ಪರಿಶುದ್ಧನಾದ ದೇವ, ನಿಮ್ಮ ಪರಿಶುದ್ಧವಾದ ಪಾದಗಳಿಗೆ ಅಡ್ಡ ಬಿದ್ದು ಸ್ತೋತ್ರ ಮಾಡುತ್ತೇನೆ. ಒಡೆಯ, ನೀನು ಪರಿಶುದ್ಧನು. ಹೌದು ಕರ್ತನೆ, ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರ್ರಿ. ನಿಮ್ಮ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿದ ದೇವರು ಅಪ್ಪ, ನಿನ್ಗೆ ಸ್ತೋತ್ರಪ್ಪ. ನಿನ್ನ ಸ್ವಾರೂಪ್ಯದಲ್ಲಿ, ಹೌದು ತಂದೆಯಾದ ದೇವರೇ, ನಿಮ್ಮ ಸ್ವಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡ್ಬೇಕಾದರೆ ಆ ಪ್ರೀತಿಯನ್ನು ಊಹಿಸಲು ಅಸಾಧ್ಯವಾಗಿದೆ ಕರ್ತನೆ. ಎಂತ ಮಹೋನ್ನತವಾದ ಪ್ರೀತಿ ನಿನ್ನಲ್ಲಿದೆ ಕರ್ತನೆ. ಹಾಗೆಯೇ ಕರ್ತನೆ, ನಿನ್ನ ಪ್ರಾಣವನ್ನೇ ಕೊಟ್ಟು ಬಿಟ್ಟಿಯಲ್ಲಪ್ಪ ತಂದೆಯ ದೇವರೇ. ಇದ್ದ ಒಬ್ಬನೇ ಮಗನನ್ನು ನನಗೋಸ್ಕರ, ನಮಗೋಸ್ಕರ, ಇಡೀ ವಿಶ್ವಕ್ಕೋಸ್ಕರ ನಿನ್ನ ಪ್ರಾಣವನ್ನೇ ಕೊಟ್ಟು ಬಿಟ್ಟಿಯಲ್ಲಪ್ಪ. ಇದ್ದ ಒಬ್ಬ ಮಗನನ್ನೇ ಕೊಟ್ಟ ದೇವರು ಇನ್ನೇನನ್ನು ಕೊಡದೇ ಇರುವಿಯಪ್ಪ. ನಿನಗೆ ಸ್ತೋತ್ರಪ್ಪ. ಇಂಥ ಊಹಿಸಲಾರದ ನಿನ್ನ ಪ್ರೀತಿ, ಮಮತೆ, ದಯೆ, ಕರುಣೆಗಾಗಿ ಸ್ತೋತ್ರಪ್ಪ. ಉನ್ನತೋನ್ನತದಲ್ಲಿ ವಾಸ ಮಾಡುವ ಆತನು ನೀನು ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರ ರಾಜ. ಅಪ್ಪ, ನಮ್ಮನ್ನು ಈವರೆಗೂ ಉಳಿಯ ಮಾಡಿದ್ದಿ, ಎಲ್ಲಾ ಕೇಡು ಗಂಡಾಂತರದಿಂದ ತಪ್ಪಿಸಿದ್ದಿ ಕರ್ತನೆ. ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ನಮ್ಮನ್ನು ಈವರೆಗೂ ನಿನ್ನ ರೆಕ್ಕೆ ಮರೆಯಲ್ಲಿ ಸಂರಕ್ಷಿಸುತ್ತಾ ಕಾಯ್ತಾ ಬಂದಿದ್ದಿ ಸ್ವಾಮಿ. ನಿನ್ಗೆ ಸ್ತೋತ್ರ. ಈ ಸಭೆಗಾಗಿ ಸ್ತೋತ್ರ ಕರ್ತನೆ. ಈ ಸಭೆಯನ್ನು ಉಳಿಯ ಮಾಡಿ ಕರ್ತನೆ, ನಿನ್ನ ದಯದಿಂದ ಇದನ್ನು ಸಮೃದ್ಧಿ ಪಡಿಸುತ್ತಾ ಬಾ ಸ್ವಾಮಿ. ಕರ್ತನೆ, ಯಾವಾಗಲೂ ನಿನ್ನನ್ನು ಸ್ತುತಿಸುವವರಾಗಿ, ನಿನ್ನನ್ನು ಕೊಂಡಾಡುತ್ತಾ, ನಿನ್ನನ್ನು ಘನಪಡಿಸುತ್ತಾ, ನಿನ್ನಾಮ ಮಹಿಮೆ ಪಡಿಸುವಂತೆ ನಿನ್ನ ಆತ್ಮನ ಸಹಾಯವನ್ನು ನೀನು ಕೊಟ್ಟಿರುವ ಪ್ರೀತಿ ಅದಕ್ಕೋಸ್ಕರ ನೆನೆದು ಕರ್ತನೆ, ನಾವು ನಿನಗೆ ಕರ್ತನೆ ಕೃತಜ್ಞತೆ ಉಳ್ಳವರಾಗಿ ನಿನಗಾಗಿ ಜೀವಿಸುವಂತೆ ಕಾರ್ಯ ಮಾಡು ಕರ್ತನೆ. ಅಪ್ಪ, ಈ ಸಭೆಯನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸೋಡೆಯ. ಸಭೆಯ ಪಾಲಕರನ್ನು ನೀನು ಆಶೀರ್ವದಿಸು, ಅವರ ಕುಟುಂಬವನ್ನು, ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸು ದೇವ. ಬೇಕಾದ ಎಲ್ಲಾ ಸಹಾಯವನ್ನು ನಿನ್ನ ಚಿತ್ತದ ಮೂಲಕ ಪರಲೋಕದ ದ್ವಾರವನ್ನು ತೆರೆದು ತುಂಬಿಸಪ್ಪ. ಆತ್ಮಿಕ, ದೈಹಿಕ, ಲೌಕಿಕವಾದಂತ ನಿನ್ನ ಚಿತ್ತದಂತೆ ಅವರನ್ನು ಪಾಲಿಸು. ಇದೇ ರೀತಿಯಲ್ಲಿ ಸಭೆಯಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಕರ್ತನೆ, ಪ್ರತಿ ಒಂದೊಂದು ಕುಟುಂಬದಲ್ಲಿರುವ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ನಡೆಸಪ್ಪ. ಸೈತಾನನು ಸಿಂಹದೋಪಾದಿಯಲ್ಲಿ
ಯಾರನ್ನು ನುಂಗಲಿ ಅಂತ ಬರುವಾಗ ಕರ್ತನೆ, ಆ ಸೈತಾನನನ್ನು ಜಯಿಸಲು ಸಾಮರ್ಥ್ಯ ಶಕ್ತಿಯನ್ನು ನಮ್ಗೆ ದಯಪಾಲಿಸಿ ಕರ್ತನೆ, ನಿನ್ನ ಬರೋಣಕ್ಕಾಗಿ ಕಾದಿರುವಂತೆ ಅಪ್ಪ, ನಶಿಸಿ ಹೋಗುವ ಆತ್ಮಗಳನ್ನು ನಿನ್ನ ಮುಂದೆ ತರುವಂತೆ ಸ್ವಾಮಿ, ಅವರಿಗೆ ಬೇಕಾದ ಎಲ್ಲ ಜ್ಞಾನ ನಮ್ಗೆ ಕೊಟ್ಟು ಅವರನ್ನು ನಿನ್ನ ಹತ್ತಿರ ಅವರಿಗೆ ತಿಳುವಳಿಕೆ ಕೊಟ್ಟು ನೀನ್ ಯಾರೆಂಬುದನ್ನು ಅರಿತು ನಿನ್ನ ಬಳಿಗೆ ತರುವಂತೆ ಸಹಾಯ ಕೊಡು ಕರ್ತನೆ. ಹೀಗೆ ಕರ್ತನೆ, ನಮ್ಮೆಲ್ಲರನ್ನು ನಿನ್ ಪಾದ ಸನ್ನಿಧಾನಕ್ಕೆ ಒಪ್ಪಿಸ್ಕೊಡ್ತೇನೆ ರಾಜ. ಅಪ್ಪ, ಯಾರು ಪ್ರಾರ್ಥನೆ ಮಾಡಿ ಯಾರು ನಿನಗೋಸ್ಕರ ಉಪದೇಶ ಮಾಡ್ತಾರೋ ಅವರನ್ನು ಆಶೀರ್ವದಿಸು, ಅಭಿಷೇಕಿಸು ಒಡೆಯ. ಕೇಳುವ ನಾವು ಅವರ ಬಾಯಿಂದ ಬರುವ ಮಾತುಗಳು ನಿನ್ನ ಬಾಯಿಂದ ಬರುವ ಮಾತುಗಳಾಗಿರಲಿ. ಆ ಮಾತನ್ನು ಕೇಳುವ ನಾವು ಕರ್ತನೆ, ನಿನ್ನ ವಾಕ್ಯದೋಪಾದಿಯಲ್ಲಿ ನಡೆದು ನಿನ್ನ ಚಿತ್ತದಂತೆ ನಾವು ನಡೆದು ನಿನಗೆ ಮೆಚ್ಚುಗೆಯಾಗಿ ನಮ್ಮ ಶಿಲ್ಬೆಯನ್ನು ಹೊತ್ತುಕೊಂಡು ನಿನ್ನ ಹಿಂದೆ ಬರುವಂತೆ ಸಹಾಯ ನೀಡು. ಹೀಗೆ ಕರ್ತನೆ, ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಈ ಸಭೆ ಆದಿಯು ಅಂತ್ಯವು ನೀನಾಗಿದ್ದುಕೊಂಡು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು, ತಂದೆಯು, ರಕ್ಷಕನೂ ಆಗಿರುವ ಯೇಸು ಪ್ರಭುವಿನ ಪವಿತ್ರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಆಮೇಲೆ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಾಗೂ ಕರ್ತನು ಅವರನ್ನ ಗುಣಪಡಿಸಿ ಈ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ತಂದು ಸೇರಿಸಲಿಕ್ಕಾಗಿ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ. ಹಿರಿಯರಂತಹ ಈ ನಮ್ಮವರನ್ನ ಕರ್ತನು ಆಶೀರ್ವದಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡು ಆತನನ್ನ ಮಹಿಮೆ ಪಡಿಸುವ ಹಾಗೆ ಇವರು ಕೃಪೆಯನ್ನು ನೀಡಲಿ ಎಂಬುದಾಗಿ ಪ್ರಾರ್ಥಿಸೋಣ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ನಾನು ಹಾಡುವಂತವನಾಗಿದ್ದೇನೆ. ಕರುಣಾಳು ಬಾಯೇಸುವೆ, ಕರಮುಗಿದು ಬೇಡುವೆನು. ಕರುಣಾಳು ಬಾಯೇಸುವೆ, ಕರಮುಗಿದು ಬೇಡುವೆನು. ಕರಮುಗಿದು ಬೇಡುವೆನು. ತ್ವರೆಯಾಗಿ ಬಾಯೇಸುವೆ, ಕರಮುಗಿದು ಬೇಡುವೆನು. ತ್ವರೆಯಾಗಿ ಬಾಯೇಸುವೆ, ಕರುಣಾಳು ಬಾಯೇಸುವೆ, ಕರಮುಗಿದು ಬೇಡುವೆನು. ಜೀವಿತವೆಲ್ಲ ಕಾನನ ಮಾರ್ಗ, ಒಳಗೆ ತುಂಬಿದವು ಕಾಡು ಮೃಗ. ಜೀವಿತವೆಲ್ಲ ಕಾನನ ಮಾರ್ಗ, ಒಳಗೆ ತುಂಬಿದವು ಕಾಡು ಮೃಗ. ಹೀಗಾಗಿ ನಾನು ಈ ಬಾಳಲಿ ಜೊತೆಯಾಗಿ ಬಂದು ಉನ್ನತಿಸು. ಏಕಾಗಿ ನಾನು ಈ ಬಾಳಲಿ ಜೊತೆಯಾಗಿ ಬಂದು ಉನ್ನತಿಸು. ಕರುಣಾಳು ಬಾಯೇಸುವೆ, ಕರಮುಗಿದು ಬೇಡುವೆನು. ನಡೆವಾದಿ ಕಲ್ಲು ಮಾರ್ಗವು ತುಂಬ ಕಾರಿರು. ನಡೆವಾದಿ ಕಲ್ಲು ತುಂಬ ಕಾರಿರು. ನಾನು ಈ ಬಾಳಲಿ ನೀರನ್ನ ಹರಿಸಿ ಹಿಡಿದೆಲ್ಲದು. ನಾನು ಈ ಬಾಳಲಿ ನೀರನ್ನ ಹರಿಸಿ ಹಿಡಿದೆಲ್ಲದು. ಕರುಣಾಳು ಬಾಯೇಸುವೆ, ಕರಮುಗಿದು ಬೇಡುವೆನು. ಹರಕುದಾನಿ ನಡುವೆ ಕಡಲ ಹೊದಲ ಮೇಲೆ ಸೇರಿದೆ. ಹರಕುದಾನಿ
ಸರಿಸೋ ನಾವಿಕನಿಲ್ಲ ನಾಯಕ ನೀನಾಗಿ ಕರಸೇರಿಸಿ ತೀರವ ಸರಿಸೋ ನಾವಿಕನಿಲ್ಲ ಈಗ ನೀನಾಗಿ ದರ ಸೇರಿಸಿ ಕರುಣಾಳಿ ಬಾಯಿಸುವೆ ಕರುಣಿಗೆ ಬೇಡುವೆ ಕರುಣಾಳಿ ಬಾಯಿಸುವೆ ಕರುಣಿಗೆ ಬೇಡುವೆ ಕರುಣಿಗೆ ಬೇಡುವೆ ಕರುಣಿಗೆ ಬೇಡುವೆ ಕರುಣಿಗೆ ದೇವರು ಈ ವಾಕ್ಯ ಭಾಗವನ್ನ ದೈವಿಕ ಆರಾಧನೆಗಾಗಿ ಆಶೀರ್ವದಿಸಿ ನಮ್ಮನ್ನ ಉಪಯೋಗಿಸಿಕೊಳ್ಳಲಿ. ಈ ಸಮಯದಲ್ಲಿ ಪ್ರಕಟಣೆಯಲ್ಲಿ ಬರೆದಂತ 6ನೇ ಅಧ್ಯಾಯ 12ರಿಂದ 17 ವಚನಗಳನ್ನ ನಾವು ಓದಿಕೊಳ್ಳೋಣ. ಪ್ರಕಟಣೆಯಲ್ಲಿ 6ನೇ ಅಧ್ಯಾಯ 12 ವಚನಗಳ ತನ್ನಿ. ಆತನು 6ನೆಯ ಮುದ್ರೆ ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾ ಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು. ಪೂರ್ಣಚಂದ್ರನು ರಕ್ತದಂತಾದನು. ಅತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲ ಬೆಟ್ಟ ಗುಡ್ಡಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದಿಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿವಿ. ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೆ ಯಜ್ಞದ ಕುರಿಯಾದಾತನ ಕೋಪವು ಕಾಣಿಸುವ ಮಹಾದಿನ ಬಂದಿದೆ. ಅದರ ಮೇಲೆ ನಿಲ್ಲುವುದಕ್ಕೆ ಶಕ್ತರು ಯಾರು ಎಂದು ಹೇಳಿದರು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪ್ರಕಟಣೆಯಲ್ಲಿ ತಿಳಿಸಿರುವಂತ ದೇವರ ಪ್ರವಾದನೆಗಳು ನೆರವೇರುವಂತ ಸಮಯಗಳು ಈಗಾಗಲೇ ಒದಗಿ ಬಂದಿದೆ. ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಯೋಹಾನನು ಬರೆದಂತಹ ಪ್ರಕಟಣೆಯಲ್ಲಿ ಪ್ರವಾದನೆಯ ವಿಷಯವಾಗಿ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದ್ದಾನೆ. ಯೇಸು ಕ್ರಿಸ್ತನ ಪ್ರಕಟಣೆ ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಪುಸ್ತಕದಲ್ಲಿ, ದೇವರ ವಾಕ್ಯ ಭಾಗದಲ್ಲಿ ಪ್ರಕಟಣೆಯ ಗ್ರಂಥವು ಕೊನೆಯ ಕಾಲದಲ್ಲಿ ನೆರವೇರುವ ಪ್ರವಾದನೆಗಳ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಈ ಪುಸ್ತಕದಲ್ಲಿ ಬರೆದಿರುವಂತಹ ಪ್ರತಿಯೊಂದು ವಾಕ್ಯಗಳು ನೆರವೇರುವಂತಹ ಸಮಯವು ಬಂದಿದೆ ಎಂಬುದಾಗಿ ಪ್ರಕಟಣೆಗಾರನಾದಂತಹ ಯೋಹಾನನು ನಮಗೆ ತಿಳಿಸುವಂತನಾಗಿದ್ದಾನೆ. ಯೇಸು ಕ್ರಿಸ್ತನ 2ನೇ ಬರೋಣದ ಕುರಿತಾಗಿ ಈ ಕೊನೆ ಕಾಲದಲ್ಲಿ ನಡೆಯುವಂತಹ ಕೆಲವೊಂದು ಸಂಭವಿಸುವ ಘಟನೆಗಳ ಬಗ್ಗೆ ನಿಖರವಾಗಿ
ಈ ಲೋಕದಲ್ಲಿ ಆ ಸಮಯಕ್ಕೆ ಉಳಿದಿರುವಂತ ಜನರು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಮತ್ತು ಮುಂದೆ ಬರುವಂತ ಮಹಾ ಸಂಕಟದಿಂದ, ದೇವರ ಕೋಪದಿಂದ ತಪ್ಪಿಸಿಕೊಂಡು ದೇವರ ಕೃಪೆಯನ್ನ ತಮ್ಮ ಜೀವಿತದಲ್ಲಿ ಸಾರ್ಥಕ ಮಾಡಿಕೊಂಡು ಆತನ ಕೃಪೆಯನ್ನ ವ್ಯಕ್ತ ಮಾಡಿಕೊಳ್ಳದೆ ದೇವರು ಮಾಡಿರುವಂತಹ ಉನ್ನತೋನ್ನತವಾದ ಕೃಪೆಯ ಮಾರ್ಗದಲ್ಲಿ ಆತನನ್ನು ಆರಾಧಿಸಿ ಆ ಸಮಯದಲ್ಲಿ ಇಕ್ಕಟ್ಟಿನಿಂದ ತಪ್ಪಿಸಿಕೊಂಡು ಆ ಒಂದು ಪರಿಸ್ಥಿತಿಯಲ್ಲಿ ನಿತ್ಯ ಜೀವದ ಬಾಧ್ಯತೆಗೆ ಬಾಧ್ಯರಾಗಲು ಸತ್ಯವೇದದಲ್ಲಿ ಪ್ರತಿಯೊಬ್ಬ ದೇವರ ಮಗಳನ್ನ ಕೊನೆಯ ಆ ದಿನಕ್ಕಾಗಿ ಸಿದ್ಧಪಡಿಸುವಂತ ಪ್ರಯತ್ನವನ್ನ ದೇವರ ವಾಕ್ಯದ ಮುಖಾಂತರವಾಗಿ ಕರ್ತನ ಆತ್ಮನು ಮಾಡುವಂತನಾಗಿದ್ದಾರೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಜನರು ಅವರು ನೆರವೇರುವ ಸಮಯವು ಸಮೀಪವಾಗಿದೆ. 6ನೇ ಪ್ರಕಟಣೆಯಲ್ಲಿ ನಾವು ನೋಡಿದ್ವಿ, ಇಲ್ಲಿ 6ನೆಯ ಮುದ್ರೆಯನ್ನು ಹೊಡೆದಾಗ ನಡೆಯುವಂತ ಕಾರ್ಯವನ್ನ ನಾವು ನೋಡುವಂತರಾಗಿದ್ದೇವೆ. ಈಗಾಗಲೇ ಈ ಪ್ರವಾದನೆಯಲ್ಲಿ ಹೇಳಿದಂತ ಅನೇಕ ಕಾರ್ಯಗಳು ನಡೆದು ಹೋಗಿವೆ. ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ ಈ ಭೂಮಿ ಮೇಲೆ ಆಕಾಶವು ಸುರುಳಿಯಾಗಿ ಸುತ್ತಲ್ಪಟ್ಟು ಹೋಗಿದ್ದಕ್ಕಿತ್ತು. ಎಲ್ಲ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಈ ವಾಕ್ಯ ಭಾಗವು ನೆರವೇರುವಂತ ಸಮಯಕ್ಕಾಗಿ ನಾವು ಕಾದಿದ್ದೇವೆ. ಮಹಾಭೂಕಂಪ ಉಂಟಾಯಿತು, ಸೂರ್ಯನು ಕರಿಕಂಬಳೆಯಂತೆ ಕಪ್ಪಾದನು, ಪೂರ್ಣ ಚಂದ್ರನು ರಕ್ತದಂತಾದನು. ಇವೆಲ್ಲವೂ ಮುಗಿದು ಹೋಯಿತು. ಈಗ ಹತ್ತಿ ಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳನ್ನು ಭೂಮಿಗೆ ಬಿದ್ದವು. ಇದು ಕೂಡ ನಡೆದು ಹೋಯಿತು. ಈಗ ಉಳಿದಿರ್ತಕ್ಕಂಥದ್ದು ಈ ಲೋಕದ ಅಂತ್ಯದಲ್ಲಿ ಆಕಾಶವು ಸುರುಳಿಯಾಗಿ ಸುತ್ತಲ್ಪಟ್ಟು ಭೂಮಿ ಮೇಲಿದ್ದಂತಹ ಬೆಟ್ಟ ಗುಡ್ಡಗಳು ಕದಲಿದವು, ಅಂದರೆ ಭೂಮಿಯು ಕರಗಿ ಹೋಯಿತು ಎಂಬುದಾಗಿ. ಈ ಸಮಯದಲ್ಲಿ ಈ ಲೋಕ ಈಗ ನಿಂತಿತ್ತು. ಈ ಘಟನೆಗಾಗಿ ಈ ಲೋಕದಲ್ಲಿ ದೇವ ಜನರು ಎದುರು ನೋಡ್ತಿದ್ದಾರೆ. ಆದರೆ ಈ ಸಂಭವಿಸುವಂತ ಈ ಘಟನೆಯ ಬಗ್ಗೆ ಅರಿವಿಲ್ಲದೆ ಈ ಲೋಕದಲ್ಲಿರ್ತಕ್ಕಂಥ ಜನರು ಕ್ರಿಸ್ತನು ಹೇಳಿದ ಹಾಗೆ ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ನಿಶ್ಚಿಂತೆಯಿಂದ ಬದುಕುವಂತವರಾಗಿದ್ದಾರೆ. ಆಗ ತಾನೇ ಕಳ್ಳನು ಬರುವ ಹಾಗೆ ಆ ಗಳಿಗೆ ಉರಿಲಿನಂತೆ ಅವರ ಮೇಲೆ ಬಂದು ಬಿಡುವುದು ಎಂಬುದಾಗಿ ಕ್ರಿಸ್ತನು ಹೇಳಿದ್ದಾರೆ. ಅದಕ್ಕಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಾರೆ. ದಾವೀದನು ಬರುತ್ತಾನೆ, ಇಕ್ಕಟ್ಟಿನಲ್ಲಿ ನಿನ್ನ ಪ್ರಾರ್ಥನೆಯನ್ನು ಕೇಳಿ. ಪ್ರವಾದನೆಗಳಲ್ಲಿ ಕೊನೆಯ ಕಾಲದಲ್ಲಿ ಈ ಘಟನೆ ಈ ಲೋಕದ ಅಂತ್ಯ ಸಂಭವಿಸುವುದಕ್ಕಿಂತ ಮುನ್ನ ಇಕ್ಕಟ್ಟಿನ ಕಾಲಗಳು ಏರ್ಪಾಡಾಗುವಂತ ಹೇಳಲಾಗಿದೆ. ಈ ಲೋಕದಲ್ಲಿ ದಾನಿಯನ್ನು ತಿಳಿಸಿದ ಹಾಗೆ ಜನರು ಅತ್ತಿತ್ತ ತಿರುಗುವರು, ವಿವೇಕವು ಹೆಚ್ಚಾಗಿರುವುದು, ತಿಳುವಳಿಕೆಯು ಹೆಚ್ಚಾಗುವುದು. ಈ ಕೊನೆ ಕಾಲದಲ್ಲಿ ನಾವು ನೋಡುವಾಗ ಮಾನವನ ಆ ಒಂದು ವಿವೇಕ, ಬುದ್ಧಿವಂತಿಕೆ, ತಿಳುವಳಿಕೆ ಬಹಳ ತೀಕ್ಷ್ಣವಾಗಿ ಬೆಳೆದು ಈ ಭೂಮಿ ಮೇಲೆ ಎಲ್ಲಾ ವಿಷಯದಲ್ಲಿಯೂ ಮನುಷ್ಯನು ಸುಲಭವಾಗಿ ತನಗೆ ಬೇಕಾದದ್ದನ್ನ ಪಡ್ಕೊಳ್ಳುವಂತ ಒಂದು ಮಟ್ಟಕ್ಕೆ, ಎತ್ತರಕ್ಕೆ ಬೆಳೆದಿದ್ದಾರೆ. ಇವತ್ತು ನಾವು ನೋಡ್ತೇವೆ, ಎಲ್ಲಾ ಕಡೆ ಹೆದ್ದಾರಿಗಳು ಆಗಿದೆ. ಸುಮಾರು 10 ಗಂಟೆ 12 ಗಂಟೆ ಕಾಲಗಳು ಚಲಿಸಬೇಕಾದಂತ ರಸ್ತೆಗಳಿದ್ದಂತ ಸಮಯವಿದ್ದಾಗ ಈಗ ಕೇವಲ 3-4 ಗಂಟೆಗಳಲ್ಲಿ ಮುಟ್ಟಬೇಕಾದ ಸ್ಥಳವನ್ನು ಮುಟ್ಟುವಷ್ಟು ಮಟ್ಟಿಗೆ ಇವತ್ತು ವೇಗವಾಗಿ ಮನುಷ್ಯರು ಚಲಿಸಬಹುದು. ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಇವತ್ತು ವಾಹನಗಳು ಕೂಡ ವ್ಯವಸ್ಥೆಗೊಂಡಿದ್ದಾವೆ, ಮಾಡಿರುತ್ತದೆ. ನಾವು ನೋಡ್ತೇವೆ, ಒಂದು ಕಾಲದಲ್ಲಿ ಕೇವಲ
60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ನಾವು ಹೋಗ್ಬೇಕಾದ್ರೆ ಭಯ ಪಡ್ತೀವಿ. ಇವಾಗ ಒಂದು ಕಾರಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸುಮಾರು 180 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗಬಹುದು, ಚಲಿಸಬಹುದು. ಅದಕ್ಕೆ ಬೇಕಾದಂತ ಸುವ್ಯವಸ್ಥಿತವಾದಂತ ರಸ್ತೆಗಳು ಕೂಡ ಆಗಿ ಹೋಗಿವೆ. ಇದು ಕೇವಲ ದಾರಿ ಮಾತ್ರ ಅಲ್ಲ, ಮನುಷ್ಯನ ಜೀವಿತದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಆತನು ಮುಟ್ಟಬೇಕಾದಂತ ಗುರಿಯನ್ನು ಅತಿ ಬೇಗನೆ ಮುಟ್ಟುವಂತ ಒಂದು ಮಟ್ಟಕ್ಕೆ ಈ ಲೋಕ ಬೆಳೆದಿದೆ. ವಿಜ್ಞಾನವು ಹೆಚ್ಚಾಗಿದೆ, ಜ್ಞಾನವು ಹೆಚ್ಚಾಗಿದೆ. ಮನುಷ್ಯನು ದಿನದಿಂದ ದಿನಕ್ಕೆ ಟೆಕ್ನಾಲಜಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಹೆಚ್ಚಿನ ಸಂಗತಿಗಳನ್ನ ಈ ಭೂಮಿ ಮೇಲೆ ಸುಲಭವಾಗಿಸಿಕೊಳ್ಳುತ್ತಿದ್ದಾರೆ. ಇವತ್ತು ಹೆಚ್ಚಿನ ಜನರು ತಮಗೆ ಬೇಕಾದದನ್ನ ಪಡ್ಕೊಳ್ಳೋದಕ್ಕೆ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಕುಂತಲ್ಲಿಯೇ ಒಂದು ಮಟ್ಟನ್ನ ಒತ್ತಿದ್ರೆ ಅವ್ರಿಗೆ ಬೇಕಾದದ್ದೆಲ್ಲ ಅವ್ರಿಗೆ ಸಿಗುವಂತ ಮಟ್ಟಕ್ಕೆ ಹೋಗುತ್ತೆ. ಹೀಗೆ ಈ ಕೊನೆ ಕಾಲವು ಅತಿ ಬುದ್ಧಿವಂತಿಕೆಯಿಂದ ಬಹಳ ಬೇಗನೆ ತನಗೆ ಬೇಕಾದಂಥದ್ದನ್ನ ಪಡ್ಕೊಳ್ಳುವಂತ ವ್ಯವಸ್ಥೆ ಇರುವಂತಹ ಸಮಯದಲ್ಲಿ ತಾನೇ ಮನುಷ್ಯನು ತನ್ನನ್ನು ಸೃಷ್ಟಿಸಿದಂತ ದೇವರನ್ನ ಮರೆತು, ದೇವರ ಮಹತ್ಕಾರ್ಯಗಳನ್ನ ಮರೆತು, ದೇವರ ನಾಡಿಸುವಿಕೆಗಳನ್ನ ಮರೆತು ಈ ಲೋಕದ ಭೋಗಗಳಲ್ಲಿ ಮಗ್ನನಾಗಿ ತನ್ನ ಮುಂದಿನ ಭವಿಷ್ಯದ ಭಯವಿಲ್ಲದೆ ತಾನು ಜೀವಿಸುವಾಗ ಎಂತಹ ಪಾಪಕ್ಕಾದರೂ ಆತನು ಕೈ ಹಾಕುವಂತೆ ಮಾಡಿದ. ಇದೇ ಸಮಯದಲ್ಲಿ ತಾನೇ ಸೈತಾನನು ಯಾರನ್ನ ಮುಂದಲಿ ಯಾರನ್ನ ಬಿಡಲಿ ಎಂಬುದಾಗಿ ಗರ್ಜಿಸುತ್ತಾ ತಿರುಗುವಂತೆ ಮಾಡಿದ. ಈ ಲೋಕವೆಲ್ಲವೂ ಅಂಧಕಾರದ ಕತ್ತಲೆಯಲ್ಲಿ ದೀರ್ಘ ನಿದ್ರೆಯಲ್ಲಿ ಪಾಪದ ಕೊಡ ತುಂಬಿ ತುಳುಕುವ ಹಾಗೆ ನಿದ್ರಿಸುತ್ತಾ ಮಲಗಿರುವಂತಹ ಸಮಯದಲ್ಲಿ ಕೆಲವು ಜನರು ಎಚ್ಚರವಾಗಿದ್ದು ಪ್ರಾರ್ಥಿಸುವಂತವಾಗಿದ್ದು, ಇವರು ದೇವರ ಈ ದಿನದ ಗಳಿಗೆಯಲ್ಲಿ ನಡೆಯುವಂತಹ ವಿಷಯದಲ್ಲಿ ತಿಳುವಳಿಕೆಯನ್ನು ಅರಿವನ್ನು ಹೊಂದಿದವರಾಗಿ ಭಯ ಪೀಡಿತರಾಗಿ ಆ ಗಳಿಗೆಗಾಗಿ ಎದುರು ನೋಡುತ್ತಾ ಆ ಗಳಿಗೆಗಾಗಿ ಸಿದ್ಧ ಮಾಡಿಕೊಳ್ಳುವಂತ ದೇವರ ಜನರಾಗಿದೆ. ಈ ದೇವ ಜನರು ಈ ಭೂಮಿ ಮೇಲೆ ಜೀವಿಸುವಾಗ ಅವರು ಈ ಲೋಕದ ಈ ಎಲ್ಲಾ ಕಾರ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ಇಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಘಟನೆಗಳಿಗಾಗಿ ಚಿಂತಿಸುತ್ತ ಕ್ರಿಸ್ತನ ಬರೋಣದ ಗಳಿಗೆಗಾಗಿ ಎದುರು ನೋಡುತ್ತಾ ಕಾಯುತ್ತಾ ಇರುವಂತವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಮಿ ಮೇಲೆ ಅಂತ ಒಂದು ಪರಿಸ್ಥಿತಿಗಳನ್ನ ಈ ದಿನಗಳಲ್ಲಿ ನಾವು ನೋಡುವಂತದ್ದಾಗಿದ್ದೇವೆ. ಎಂದು ಕಂಡರಿಯಲಾರದಂತ ಘಟನೆಗಳು ಇವತ್ತು ನಡೆಯುತ್ತಿರುವುದನ್ನ ನಾವು ಕಾಣುವಂತರಾಗಿದ್ದೇವೆ. ಕ್ರಿಸ್ತನ ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ಹೇಳಿರುವಂತ ಪ್ರತಿಯೊಂದು ಸಂಗತಿಗಳು ಈಗಾಗಲೇ ನಡೆದಿವೆ ಮತ್ತು ನಡೆಯುತ್ತಾ ಇವೆ. ನಮ್ಮ ಕಣ್ಣೆದುರಿಗೆ ಆಗುವಂತವುಗಳನ್ನ ನಾವು ನೋಡುವಂತರಾಗಿದೆ. ಇವುಗಳಲ್ಲಿ ವಿಶೇಷವಾಗಿ ಇಕ್ಕಟ್ಟಿನ ಕಾಲ, ಇದು ದೇವರ ರಾಜ್ಯಕ್ಕೆ ಸಿದ್ಧವಾಗಿರಬೇಕಾದಂತ ದೇವ ಜನರಿಗೆ ಆಗುವಂತ ಒಂದು ಸಮಯ. ಯಾಕೋಬನ ಇಕ್ಕಟ್ಟಿನ ಕಾಲ ಎಂಬುದಾಗಿ ನಾವು ನೋಡುವಾಗ, ಯಾಕೋಬನು ತನ್ನ ತವರನ್ನ ಸಂಧಿಸುವಾಗ, ತನ್ನ ತಂದೆಯ ಮನೆಗೆ ಹೋಗುವಾಗ ದಾರಿಯಲ್ಲಿ ನಡೆದಂತ ಒಂದು ಹೋರಾಟದ ಕುರಿತಾಗಿ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಯಾಕೋಬನು ತನ್ನ ಅಣ್ಣನನ್ನ ನೋಡುವುದಕ್ಕೆ ಹೋಗುವಂತಹ ಸಮಯದಲ್ಲಿ ಆತನಲ್ಲಿದ್ದಂತಹ ಭಯವು ಬಹಳ ಭಯಂಕರವಾಗಿದೆ. ದೇವರ ಬರೋಣಕ್ಕಾಗಿ ಸಿದ್ಧವಾಗಿರುವಂತಹ ದೇವ ಜನರ ಜೀವಿತದಲ್ಲಿಯೂ ಅಂತ ಒಂದು ಕೊನೆಯ ಭಯದ ವಾತಾವರಣವು ತೆಗೆದುಕೊಳ್ಳುವುದನ್ನ ನಾವು ನೋಡುವಂತರಾಗಿದ್ದೇವೆ. ಯಾಕೆ ಈ ಭಯ, ಯಾರಿಗೆ ಈ ಭಯ ಎಂಬುದಾಗಿ ನಾವು ನೋಡುವಾಗ, ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ಇಲ್ಲಿ ಈ ಮಾತುಗಳನ್ನ ನಮಗೆ ಬರೆಯುವಂತನಾಗಿದ್ದಾನೆ. 7ನೇ ವಚನದಲ್ಲಿ 1ನೇ ವಚನದಿಂದ ನಾನು ಓದ್ತೇನೆ. ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನು ಕಂಡನು. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡಿದುಕೊಂಡು
ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾ ಶಬ್ದದಿಂದ ಹೀಗೆ ಹೇಳಿದನು. ಈ ಇಕ್ಕಟ್ಟಿನ ಕಾಲವು ಸಂಭವಿಸುವಾಗ ಈ ಪ್ರವಾದನೆಯು ನೆರವೇರುವುದಿಲ್ಲ. ಇಲ್ಲಿ ಭೂಮಿಯನ್ನ ನಾಶ ಮಾಡಲು 4 ಮಂದಿ ದೇವದೂತರು 4 ದಿಕ್ಕುಗಳಲ್ಲಿ ನಿಂತಿರುವುದನ್ನು ನಾವು ನೋಡುವಂತ. ಇದು ಯೇಸು ಕ್ರಿಸ್ತನ 7ನೇ ಬರೋಣದ ದಿನದಲ್ಲಾಗುವಂತ ಆ ಸಮಯಕ್ಕೆ ಸೀಮಿತವಾಗಿರ್ತಕ್ಕಂಥ 4 ಮಂದಿ ದೇವದೂತರು ಈ ಭೂಮಿಯನ್ನು ನಾಶಪಡಿಸುವುದಕ್ಕೆ ನಿಂತಿದ್ದಾರೆ. ಅವರಿಗೆ ಮತ್ತೊಬ್ಬ ದೇವದೂತರು ಬಂದು ಅವರಿಗೆ ಈ ಮಾತುಗಳನ್ನು ಹೇಳ್ತಾರೆ. ದೇವರ ಜೀವ ಸ್ವರೂಪನಾದಂತ ದೇವರ ಮುದ್ರೆಯನ್ನು ಹಿಡಿಕೊಂಡು ಮೂಡಣ ದಿಕ್ಕಿನಿಂದ ಏರು ಬರುವುದನ್ನು ಕಂಡನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ನಾಶ ಮಾಡಲಿಕ್ಕಿರುವಂತ ಆ 4 ಮಂದಿ ದೇವದೂತರು ನಾಶ ಮಾಡುವುದಕ್ಕೆ ಸಿದ್ಧವಾಗಿರುವ ಬಿರುಗಾಳಿ ಬೀಸುವುದರಿಂದಾಗಿ ಹೇಳುವಾಗ ನಾಶವನ್ನ ತೋರಿಸುವಂತಿದ್ದಾರೆ, ಯುದ್ಧವನ್ನ ತೋರಿಸುವಂತಿದ್ದಾರೆ. ಈ ಲೋಕದಲ್ಲಿ ನಡೆಯುವಂತ ಕೊನೆಯ ಹೋರಾಟದ ಯುದ್ಧವು ಅದಾಗುತ್ತದೆ. ಆ ಸಮಯದಲ್ಲಿ ಈ ಲೋಕಕ್ಕೆ ನಾಶನವು ಸಿದ್ಧವಾಗಿದೆ. ಆ ಗಾಳಿಯನ್ನು ಬಿಟ್ಟ ಕೂಡಲೇ ಈ ಲೋಕದ ಅಂತ್ಯವು ಆಗುವಂಥದ್ದಾಗಿದೆ. ಆದರೆ ಆ ಅಂತ್ಯವನ್ನು ನಡೆಸುವುದಕ್ಕಿಂತ ಮುಂಚಿತವಾಗಿ ಮತ್ತೊಬ್ಬ ದೇವದೂತರು ಆಕಾಶದಿಂದ ಹಾರಿ ಬಂದು ಆ ಕೆಡಿಸುವುದಕ್ಕೆ ನೇಮಿತವಾಗಿರುವಂತಹ 4 ಮಂದಿ ದೇವದೂತರಿಗೂ ವಿವಾದನೆ ಇರುತ್ತದೆ. ಸ್ವಲ್ಪ ನಿಧಾನ ಮಾಡುವುದಕ್ಕೆ ನನಗೊಂದು ಕೆಲಸ ಇದೆ, ಆ ಕೆಲಸವನ್ನು ನಾನು ಮುಗಿಸಿಬಿಡ್ತೇನೆ. ಅಲ್ಲಿಯ ತನಕ ಭೂಮಿಯಲ್ಲಿರ್ತಕ್ಕಂಥ ಒಂದು ಸಣ್ಣ ಗಿಡವನ್ನಾದರೂ ನೀವು ಅಳಿಸಬೇಡಿರಿ. ಆ ಕೆಲಸ ಮುಗಿದ ಮೇಲೆ ನಿಮ್ಮ ಕೆಲಸ ನಿಮ್ಮ ದೇವರಿಗೆ. ಆ ಕೆಲಸ ಏನು ಹೇಳುವಾಗ ಆತನ ಕೈಯಲ್ಲಿ ಜೀವ ಸ್ವರೂಪನಾದಂತ ದೇವರ ಮುದ್ರೆ ಇದೆ. ಆ ದೇವರ ಮುದ್ರೆಯನ್ನ ಜನರ ಹಣೆಯ ಮೇಲೆ ಒತ್ತುವಂತ ಕೆಲಸವನ್ನ ಆತನು ಮಾಡುವಂಥದ್ದು. ಈ ದೇವರ ಮುದ್ರೆ ಈ ಲೋಕದಲ್ಲಿ ಕೊನೆಯ ಕಾಲದಲ್ಲಿ ಜನರ ಹಣೆಯ ಮೇಲೆ ಒತ್ತಲ್ಪಡಬೇಕಾಗಿದೆ. ಈ ಕೆಲಸವು ಸಂಪೂರ್ಣವಾದ ಕೂಡಲೇ ಈ ಲೋಕದ ಅಂತ್ಯವು ಆಗುವಂಥದ್ದು. ಆ ನಂತರ ಈ ಲೋಕವನ್ನ ನಾಶ ಮಾಡುವುದಕ್ಕೆ ತಡೆಯುವುದಕ್ಕೆ ಇದರ ಮೇಲೆ ಯಾರು ಇರುವುದಿಲ್ಲ. ಅವರಿಗೆ ಸಂಪೂರ್ಣವಾದಂತ ಒಪ್ಪಿಗೆಯನ್ನ ದೇವರು ಕೊಟ್ಟಿದ್ದಾನೆ. ಆವಾಗ ತಾನೇ ಈ ವಾಕ್ಯ ನೆರವೇರುವಂತದ್ದಾಗಿದೆ. ಯಾವುದೊಂದಾಗಿರುವಾಗ ಆಕಾಶವು ಸುಳ್ಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತ್ತು. ಎಲ್ಲ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು ಬೆಟ್ಟಗಳ ಗದಿಗಳಿಗೂ ಬಂಡೆಗಳ ಸಲ್ಲಿಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು, ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನವು ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂಬುದಾಗಿರುತ್ತೆ. ದೇವರ ಮಹಾಕೋಪವನ್ನ ಎದುರಿಸುವಂತ ಆ ಕ್ಷಣವು ಈ ಭೂಮಿ ಮೇಲೆ ಇರ್ತಕ್ಕಂಥ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳ ಮೇಲೆ ಎರಗಿ ಬರುವಂತಿದ್ದಾರೆ. ಯಾಕೋಬನ ಇಕ್ಕಟ್ಟಿನ ಕಾಲದಲ್ಲಿ ಮುಗಿದಾಗ ಈ ಅಂತ್ಯ ಬರುವಂತಕ್ಕಂಥದ್ದು, ಈ ಲೋಕ ಅಂತ್ಯವಾಗುವಂಥದ್ದು. ಆದರೆ ಈ ಕೊನೆ ಕಾಲದಲ್ಲಿ, ಕೊನೆ ಗಳಿಗೆಯಲ್ಲಿ ದೇವರು ತನ್ನ ಮಕ್ಕಳಿಗಾಗಿ ತಾನು ಸಿದ್ಧ ಮಾಡುವಂತ ಈ ಯೋಜನೆಯನ್ನ ಸಂಪೂರ್ಣಗೊಳಿಸಬೇಕು. ಆ ದಿನವು ಬರುವುದಕ್ಕಾಗಲಿದೆ. ಅದಕ್ಕೋಸ್ಕರ ಆ ಗಳಿಗೆಯನ್ನ ಪ್ರಕಟಣೆಯಲ್ಲಿ ತಿಳಿಸಿದ್ದಾನೆ. ಆ ಕೆಲಸ ಜೀವ ಸ್ವರೂಪನಾದಂತಹ ದೇವರ ಮುದ್ರೆಯನ್ನು ಹಿಡಿದುಕೊಂಡು ದೇವರ
ದಾಸನ ಹಣೆಯ ಮೇಲೆ ಒತ್ತುವಂತ ಕಾರ್ಯ ಈ ಕೊನೆ ಗಳಿಗೆಯಲ್ಲಿ ನಡೆಯಬೇಕಾಗಿದೆ. ಆ ಕೊನೆಯ ಗಳಿಗೆಯು ನಡೆಯುವಂತ ಕ್ಷಣ ಇದಾಗಿದೆ. ಆ ಜೀವ ಸ್ವರೂಪನಾದಂತ ದೇವರ ಮುದ್ರೆ ದೇವರನ್ನ ಆರಾಧಿಸುವಂತ ಪರಿಶುದ್ಧವಾದ ಆರಾಧನೆಯ ಸಂಕೇತವಾಗಿದೆ. ಅದು ಸಬ್ಬತ್ತಿರದ ಆರಾಧನೆಯಾಗಿದೆ. ಇದು ಪ್ರತಿಯೊಬ್ಬ ದೇವರನ್ನ ಆರಾಧಿಸುವಂತ ಜೀವ ಸ್ವರೂಪನಾದಂತ ದೇವರ ಮಕ್ಕಳಿಗೆ ಸಿಗುವಂತ ಒಂದು ದೊಡ್ಡ ಉನ್ನತವಾದಂತ ದೇವರ ಕೃತಿಯಾಗಿದೆ. ಯಾರ್ಯಾರ ಹಣೆಯ ಮೇಲೆ ಈ ಮುದ್ರೆ ಒತ್ತಲ್ಪಟ್ಟಿರುತ್ತದೋ ಆ ಮುದ್ರೆ ಇರುವಂತವರ ಸಮಾಧಿಗಳು ಇದರ ಮೇಲೆ ತೆರೆಯಲ್ಪಡುವಂತದ್ದಾಗಿದೆ. ಯೇಸು ಕ್ರಿಸ್ತನ ಬರೋಣದಲ್ಲಿ ಆಗುವಂತಹ ಸಮಯದಲ್ಲಿ ದೇವರ ರಾಜ್ಯಕ್ಕೆ ಎತ್ತಲ್ಪಡುವಂತ ಸಿದ್ಧವಾಗಿರಬೇಕಾದಂತ ದೇವರ ಜನರ ಹಣೆಯ ಮೇಲೆ ಈ ಮುದ್ರೆ ಇರಲ್ಪಡಬೇಕಾಗಿದೆ. ಯಾಕೆ ಈ ಮುದ್ರೆಯನ್ನ ಸಬ್ಬತ್ತಿನದ ಆರಾಧನೆಗೆ ಹೋಲಿಸಿದೆ ಎಂಬುದಾಗಿ ನಾವು ನೋಡುವಾಗ, ಈ ಲೋಕದಲ್ಲಿ ದೇವರನ್ನು ಆರಾಧಿಸುವಂತ ದೇವ ಜನರು ಉಳಿದ 9 ಆಜ್ಞೆಗಳನ್ನ ಕೈಕೊಂಡು ನಡೆಯುತ್ತಿರುವುದಾಗಿ, ಜೀವ ಸ್ವರೂಪರಾದಂತ ದೇವರನ್ನ ಆರಾಧನೆ ಮಾಡಬೇಕಾದಂತ ಸಬ್ಬತ್ತಿನದ ಆರಾಧನೆಯನ್ನ ಕಳೆದುಕೊಂಡಿರುವುದರಿಂದ ಆ ಆರಾಧನೆಯ ಒಂದು ಆಜ್ಞೆಯು ಸಬ್ಬತ್ತಿನದ ಆಜ್ಞೆ ಆಗಿರುವುದರಿಂದ ಆ ಒಂದು ಆರಾಧನೆ ಆ ಸಬ್ಬತ್ತಿನದಲ್ಲಿ ಕರ್ತನನ್ನ ಆರಾಧಿಸುವುದರ ಮುಖಾಂತರವಾಗಿ ದೇವರ ಭಕ್ತರು ಹೊಂದಿಕೊಳ್ಳುವುದಿಲ್ಲ ಮತ್ತು ಕೈಕೊಂಡು ನಡೆಯುವುದಿಲ್ಲ. ದೇವರ 10 ಆಜ್ಞೆಗಳಲ್ಲಿ ಒಂದನ್ನು ಬಿಡದೆ ಎಲ್ಲವನ್ನೂ ಈ ಭೂಮಿ ಮೇಲೆ ದೇವರ ಮಕ್ಕಳು ಕೈಕೊಂಡು ನಡೆಯಬೇಕಾಗಿರುವುದರಿಂದ ಆ 9 ಆಜ್ಞೆಗಳನ್ನ ಕೈಕೊಂಡು ನಡೆದು ಒಂದೇ ಒಂದು ಆಜ್ಞೆಯನ್ನ ಬಿಡಲ್ಪಟ್ಟುವಂತ ದೇವರ ಜನರಿಗೆ ಈ ಸತ್ಯವು ತಿಳಿಯಬೇಕಾಗಿದೆ. ಮತ್ತು ಈ ಸತ್ಯವನ್ನ ಅರಿಯುವಂತ ಅಂಗೀಕಾರ ಮಾಡಿಕೊಳ್ಳುವಂತ ದೇವ ಜನರಿಗೆ ಅವರ ಹಣೆಯ ಮೇಲೆ ಈ ಮುದ್ರೆ ಒತ್ತಲ್ಪಡುವಂತದ್ದಾಗಿರ್ತದೆ. ಈ ಮುದ್ರೆ ಅವರ ಹಣೆಯ ಮೇಲೆ ಒತ್ತಲ್ಪಡುವಾಗ ಅಂದ್ರೆ ದೇವರ ಪರಿಶುದ್ಧವಾದ ಸಬ್ಬತ್ತಿನಿಂದ ಆರಾಧನೆಯನ್ನ ಯಾರು ಮನಸಾರೆ ಒಪ್ಪಿಕೊಂಡು ಅಂಗೀಕಾರ ಮಾಡಿಕೊಂಡು ಆ ದಿನದಲ್ಲಿ ಆರಾಧನೆ ಮಾಡುವುದಕ್ಕೆ ತಾವು ತಮ್ಮ ಕುಟುಂಬ ಮಕ್ಕಳು ಒಪ್ಪಿಸಲ್ಪಟ್ಟವರಾಗಿ ಆ ಆರಾಧನೆಯನ್ನ ಅನುಭವಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ, ಅನುಭವಿಸ್ತಾರೆ. ಅವರು ತಮ್ಮ ಜೀವಿತದಲ್ಲಿ ದೇವರಿಗೆ ನಿಷ್ಠೆಯುಳ್ಳವರಾಗಿ ಉಳಿದ 9 ಆಜ್ಞೆಗಳನ್ನು ಕೇಳಿಕೊಂಡು ನಡೆಯುತ್ತಾ ಕೊನೆಗೆ ಸಿಗುವಂತ ಈ ಸಬ್ಬತ್ತಿನ ಆರಾಧನೆಯನ್ನು ಅಂಗೀಕಾರ ಮಾಡಿಕೊಳ್ಳುವಾಗ ಅವರ ನೀತಿಯ ಜೀವಿತವು ಸಂಪೂರ್ಣವಾಗುವುದರಿಂದ ಈ ಆಜ್ಞೆಯು, ಈ ಅಪ್ಪಣೆಯು, ಈ ದೇವರ ಗುರುತಾದಂತ ಸಬ್ಬತ್ತಿನ ಆರಾಧನೆಯ ಗುರುತು ಅವರಿಗೆ ಸಂಪೂರ್ಣವಾಗಿ ಸಿಗುವಂತದ್ದಾಗಿದೆ. ಇವರನ್ನೇ ತಾನೇ ದೇವರು ತನ್ನ ರಾಜ್ಯಕ್ಕೆ ಸಂಪೂರ್ಣವಾಗಿ ಸಿದ್ಧ ಮಾಡುವಂತ ಒಂದು ಜನಾಂಗವಾಗಿರ್ತದೆ. ಇವರು ಯಾರಿಂದಲೂ ಎಣಿಸಲಾರದಂತ ಮಹಾ ಸಮೂಹವಾಗಿರ್ತಾರೆ. ಈ ಜನರನ್ನು ರಕ್ಷಿಸುವುದಕ್ಕೋಸ್ಕರ ತಾನೇ, ಬಿಡುಗಡೆಗೊಳಿಸುವುದಕ್ಕೋಸ್ಕರ ತಾನೇ ಯೇಸು ಕ್ರಿಸ್ತನು ಆಕಾಶದಿಂದ ಈ ಲೋಕಕ್ಕೆ ಇಳಿದು ಬರುವಂತ ಯಾರ್ಯಾರ ಹಣೆಯ ಮೇಲೆ ಈ ಮುದ್ರೆ ಇರುತ್ತದೋ ಅವರು ದೇವರ 10 ಆಜ್ಞೆಗಳನ್ನ ಸಂಪೂರ್ಣವಾಗಿ ಕೈಕೊಂಡು ನಡೆದು ತಮಗಾಗಿ ಪ್ರಾಣ ಕೊಟ್ಟಂತ ತಮ್ಮ ರಕ್ಷಕನನ್ನ ತಮ್ಮ ಜೀವಿತದಲ್ಲಿ ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸುವವರಾಗಿ ಆತನಿಗೋಸ್ಕರ ಎಲ್ಲಾ ವಿಧದಲ್ಲಿ ತಮ್ಮನ್ನ ಶುದ್ಧ ಮಾಡಿಕೊಂಡು ಸಿದ್ಧವಾಗಿರ್ತಕ್ಕಂಥದ್ದಾಗಿದ್ದಾರೆ. ಈ ಒಂದು ಸಮಯವನ್ನ ಇತ್ತೀಚಿನ ಕಾರಣ ಏನಂತಂದ್ರೆ, ಸೈತಾನನು ಈ ಲೋಕದಲ್ಲಿ ವಿಶೇಷವಾಗಿ ದೇವ ಜನರಾದಂತ ಈ ಪರಿಶುದ್ಧವಾದ ಸಬ್ಬತ್ತಿನ ಆಜ್ಞೆಯನ್ನ ಹೊಂದುವಂತ ದೇವರ ಮಕ್ಕಳ ವಿರುದ್ಧವಾಗಿ ಹೋರಾಟ ಮಾಡುವುದನ್ನು ನಾವು ನೋಡುವಂತರಾಗುತ್ತೇವೆ. ಒಂದು ಕಡೆ ದೇವರ ಈ ಸ್ವರೂಪವಾದಂತ ಮುದ್ರೆಯು ಒತ್ತಲ್ಪಡುವಾಗ ಇನ್ನೊಂದು ಕಡೆ ಹಿಂಸೆಗಳು ಪ್ರಾರಂಭವಾಗುತ್ತದೆ. ಕೊನೆಯ ಕಾಲದಲ್ಲಿ ಜೀವಿಸುವಂತ ದೇವರ ಮಕ್ಕಳಿಗೆ ಈ ಅನುಭವ ಆಗುವಂತದ್ದಾಗಿದೆ. ಈ ಘಟನೆ ಈಗಾಗಲೇ ಪ್ರಾರಂಭವಾಗಿದೆ. ಎಲ್ಲೆಲ್ಲಿ ದೇವರ ಈ ಆರಾಧನೆಯ ಸಂಪೂರ್ಣತೆಯ ಮಟ್ಟವನ್ನ ಮುಟ್ಟುವಂತ ಕಾರ್ಯಗಳು ನಡೆಯುತ್ತಾ ಇವೆ, ಅಲ್ಲೆಲ್ಲ ಹಿಂಸೆಗಳು, ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳು, ಸಂಕಟಗಳು, ಶೋಧನೆಗಳು
ದೇವರನ್ನು ಆರಾಧನೆ ಮಾಡಲು ಆಗಲಾರದಂತೆ ಜನರನ್ನ ಬಂಧಿಸಲು, ದಾರಿ ತಪ್ಪಿಸಲು, ಅಡ್ಡಿಯನ್ನುಂಟು ಮಾಡಲು ಸೈತಾನನು ನಿರಂತರವಾಗಿ ತನ್ನ ಕಾರ್ಯವನ್ನ ಮಾಡುವಂತವಾಗಿದ್ದಾನೆ. ಈ ಸಮಯದಲ್ಲಿ ಆಗುವಂತ ಈ ನೋವುಗಳನ್ನ, ಸಂಕಟಗಳನ್ನ, ಹಿಂಸೆಗಳನ್ನ ದೇವರ ಮಕ್ಕಳು ಸಹಿಸಿಕೊಂಡು ಜಯಿಸಿ ಈ ಪರಿಶುದ್ಧವಾದಂತ ದೈವಿಕ ಆರಾಧನೆಯ ಗುರುತನ್ನ ಹೊಂದಿಕೊಳ್ಳಲು ಬೇಕಾದಂತ ಸಾಮರ್ಥ್ಯಕ್ಕಾಗಿ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕಾಗಿದೆ. ಅದಕ್ಕಾಗಿಯೇ ಕರ್ತನು ನಮಗೆ ಈ ಕೊನೆ ಕಾಲದಲ್ಲಿ ಈ ಮಹಾ ಸಂಕಟದ ಬಗ್ಗೆ ತಿಳಿಸುವಂತವನಾಗಿದ್ದಾರೆ. ಇಲ್ಲಿ ನಾವು ನೋಡ್ತೇವೆ, ಮತ್ತಾಯ ಬರೆದಂತ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ ತಿಳಿಸುವಂತವನಾಗಿದ್ದಾರೆ. ಆ ದಿನದ ವಿಷಯದಲ್ಲಾಗಲಿ, ಆ ಗಳಿಗೆ ವಿಷಯದಲ್ಲಾಗಲಿ ತಿಳಿದೇ ಇರುವುದರಿಂದ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎನ್ನುವಾಗಿ ಹೇಳ್ತಾರೆ. ಯಾಕಂತಂದ್ರೆ ಅದು ಮಹಾ ಸಂಕಟದ ಕಾಲ. ಆ ಕಾಲದಲ್ಲಿ ಹೀಗಿರುತ್ತದೆ ಅಂದ್ರೆ ಇಂಥ ರೀತಿಯಲ್ಲಿ ಇರ್ತದೆ. ಇಲ್ಲಿ ನಾವು ನೋಡ್ತೇವೆ 15ನೇ ವಚನದಿಂದ 24ನೇ ಅಧ್ಯಾಯ 15ನೇ ವಚನದಿಂದ, ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳಿದುಕೊಳ್ಳಲಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ, ಮಾಳಿಗೆ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ವನದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮನೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ. ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ತಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರ ಪ್ರಾಣಿ ಆದರೂ ಉಳಿಯುವುದು ಎನ್ನುವುದಾಗಿ. ಪ್ರಿಯ ಸಹೋದರ ಸಹೋದರಿಯರು, ಸೈತಾನನ ತನಗಿರುವಂತ ಸಮಯ ಅಲ್ಪವೆಂದು ತಿಳಿದು, ಸ್ವಲ್ಪವೆಂದು ತಿಳಿದು ದೇವರನ್ನ ಪ್ರೀತಿಸಿ ದೇವರ ರಾಜ್ಯಕ್ಕೆ ಸಿದ್ಧವಾಗುವಂತ ದೇವರ ಮಕ್ಕಳ ಮೇಲೆ ತನ್ನ ವಿಪರೀತವಾದಂತ ಕೋಪವನ್ನ ತೋರಿಸುತ್ತಾ ಅವರನ್ನು ನಾಶಪಡಿಸಲು ಈ ಕೊನೆ ಕಾಲದಲ್ಲಿ ನಾನು ಕಾರ್ಯ ಮಾಡುವಂತಿರುತ್ತದೆ. ದೇವರ ಆರಾಧನೆಗೆ ಬದಲಾಗಿ ಈ ಲೋಕದಲ್ಲಿ ಎಲ್ಲಾ ತಿಳುವಳಿಕೆಯಿಂದ ಜನರನ್ನ ತುಂಬಿಸಿ ಈ ಲೋಕದ ಅಮಲಿನಲ್ಲಿ ಕುಡಿದು ಮತ್ತರಾಗಿ ಕರ್ತನನ್ನ ಮರೆಯುವಂತ ಕಾರ್ಯಗಳು ಒಂದು ಕಡೆ ನಡೆದರೆ, ಇನ್ನೊಂದು ಕಡೆ ದೇವರ ಆಜ್ಞೆಗಳಿಗಾಗಿ, ದೇವರ ಚಿತ್ತಕ್ಕಾಗಿ ಹಂಬಲಿಸುತ್ತಿರುವಂತ ದೇವರ ಆಜ್ಞೆಯನ್ನ ಹೊಂದಿಕೊಂಡು ದೇವರ ಪರಿಶುದ್ಧವಾದಂತಹ ಸಂಪತ್ತಿನಿಂದ ಆರಾಧನೆಯನ್ನ ಅನುಭವಿಸುತ್ತಿರುವ ದೇವ ಜನರಿಗೆ ಇಕ್ಕಟ್ಟುಗಳನ್ನ, ಅಪಾಯಗಳನ್ನು ಕೊಡುವಂತವನ್ನಾಗಿದ್ದಾನೆ. ಅವರು ಜೀವ ಮರಣದ ಹೋರಾಟವನ್ನ ಅನುಭವಿಸಬೇಕಾಗಿದೆ. ಆ ಗಳಿಗೆಯಲ್ಲಿ ಬರುವಂತಹ ಸಮಯವೂ ಯಾವುದು, ಆ ಗಳಿಗೆಯನ್ನ ಈ ಲೋಕವು ವಿವರಿಸುತ್ತದೆ. ಆದರೆ ಲೋಕದಲ್ಲಿರ್ತಕ್ಕಂಥ ಜನರಿಗೆ ಅದರಲ್ಲಿದೆ. ಆದರೆ ಕ್ರಿಸ್ತನನ್ನ ಪ್ರೀತಿಸುವಂತ, ದೇವರ ವಾಕ್ಯವನ್ನ ಓದುವಂತ, ದೇವರ ಆತ್ಮವನ್ನ ನಡೆಸಲ್ಪಡುವಂತ, ಪ್ರವಾದನೆಗಳನ್ನ ಓದಿ ತಿಳ್ಕೊಂಡಂತ ದೇವರ ಮಕ್ಕಳಿಗೆ ಇದು ಸಂಪೂರ್ಣವಾಗಿ ತಿಳಿದಿರುವಂತಹ ಸಂಗತಿಯಾಗಿದೆ. ಯಾಕಂತಂದ್ರೆ ದೇವರು ತನ್ನ ರಾಜ್ಯದ ವಿಷಯವಾಗಿ, ತನ್ನ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರುವಂತ ದೇವರ ಮಕ್ಕಳಿಗೆ ತಿಳಿಸದೇ ಇರುವಂತಹ ರಹಸ್ಯವೂ ಒಂದೂ ಇರುವುದಿಲ್ಲ. ಕೊನೆಯ ಕಾಲದಲ್ಲಿ, ಅಂತ್ಯದಲ್ಲಿ ತನ್ನ ರಾಜ್ಯವನ್ನ ಮುಟ್ಟಲು ಬೇಕಾದಂತಹ ಪರಿಶುದ್ಧತೆಯ ಮಾರ್ಗದ ವಿಷಯದಲ್ಲಿ ಕರ್ತನಿಂದ ಎಲ್ಲಾ ಸಂಗತಿಗಳನ್ನ ಪರಿಷ್ಕಾರವಾಗಿ ತನ್ನನ್ನ ಪ್ರೀತಿಸುವಂತ, ತನ್ನ ರಾಜ್ಯವನ್ನು ಹಂಬಲಿಸುವಂತ ತನ್ನ ಮಕ್ಕಳಿಗೆ ಸವಿಸ್ತರವಾಗಿ ಪ್ರವಾದನೆಗಳ ಮುಖಾಂತರವಾಗಿ ತಿಳಿಸುವಂತೆ ಮಾಡಿದ್ದಾರೆ. ಆದ್ದರಿಂದ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದ ನಮಗೆ ಮಹಾ ಸಂಕಟಗಳು, ಇಕ್ಕಟ್ಟುಗಳು, ತೀರ್ಪು ಆಗುವಂತಹ ಸಮಯವು ಹತ್ತಿರವಿರುವುದರಿಂದ ಮತ್ತು ಆ ಸಮಯವು ಬಂದಿರುವುದರಿಂದ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂಥ ನಾವು ಇಂಥ ಮಹಾ ಸಂಕಟದಿಂದ ತಪ್ಪಿಸಿಕೊಂಡು ದೇವರ ರಾಜ್ಯಕ್ಕೆ ಸಿದ್ಧರಾಗಲು ಬೇಕಾದಂತಹ ದೇವರ ಕೃಪೆಯನ್ನು ಹೊಂದಿದವರಾಗಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರ ರಾಜ್ಯದ ಸಂಪೂರ್ಣತೆಯ ಮಾತನ್ನು ಮುಟ್ಟುವುದಕ್ಕೆ ಬೇಕಾದಂತಹ ಬಲವನ್ನ ಹೊಂದುವುದಕ್ಕಾಗಿ ಸೈತಾನನು ತರಬಹುದಾದಂತಹ ಎಲ್ಲಾ ಶೋಧನೆಗಳನ್ನ, ಎಲ್ಲಾ ಸಂಕಟಗಳನ್ನ,
ಎಲ್ಲ ಸಮಸ್ಯೆಗಳನ್ನ, ಎಲ್ಲಾ ಭಯಂಕರವಾದಂತ ಅಪಾಯಗಳನ್ನ ತಪ್ಪಿಸಿಕೊಂಡು ದೇವರ ರಾಜ್ಯವನ್ನೇ ನಾವು ಹಂಬಲಿಸುತ್ತಾ ಅದನ್ನೇ ನಮ್ಮ ಹೃದಯದಲ್ಲಿ ಭದ್ರವಾಗಿ ಇಟ್ಟುಕೊಂಡು ಆತನಿಗಾಗಿ ಸಂಪೂರ್ಣವಾಗಿ ಆತನ ಚಿತ್ತಕ್ಕೆ ವಿಧೇಯನಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನ ಹೊಂದಿದವರಾಗಿ ಆ ಸಮಯದಲ್ಲಿ ಕರ್ತನ ಮುಂದೆ ಯಾವ ದೋಷವೂ ಇಲ್ಲದವರಾಗಿ ಆತನ ರಾಜ್ಯಕ್ಕೆ ಬೇಕಾದಂತಹ ಪರಿಶುದ್ಧತೆಯ ಪ್ರಮಾಣದಲ್ಲಿ ಸಂಪೂರ್ಣತೆಯನ್ನು ಆತನನ್ನು ಮುಟ್ಟಿದವರಾಗಿ ಆ ರಾಜ್ಯವನ್ನು ಪ್ರವೇಶಿಸಲು ಸಿದ್ಧರಾಗಿರುವುದಕ್ಕೋಸ್ಕರ ಆತ್ಮನ ಬಲಕ್ಕಾಗಿ ಈ ಕೊನೆ ಕಾಲದಲ್ಲಿ ನಾವು ಎಚ್ಚರವಾಗಿ ಪ್ರಾರ್ಥಿಸಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಇದು ದೇವರ ಮಕ್ಕಳಿಗೆ ಎಚ್ಚರವಾಗಿರಬೇಕಾದಂತ ಸಮಯ. ಅದಕ್ಕೋಸ್ಕರ ತಾನೇ ಈ ಭೂಮಿ ಮೇಲೆ ಎಲ್ಲಾ ಚಿಂತೆಯನ್ನು ಬಿಟ್ಟು ನಾವು ಕೇವಲ ಪರಲೋಕ ರಾಜ್ಯದ ಕುರಿತಾದಂತಹ ಚಿಂತೆಯನ್ನ ನಾವು ಮಾಡಬೇಕು. ದೇವರ ರಾಜ್ಯಕ್ಕಾಗಿ ಹಬ್ಬಲಿಸುವಂತ ದೇವರ ಮಕ್ಕಳು ಈ ಕೊನೆಯ ಕಾಲದಲ್ಲಿ ನಿದ್ರಿಸುವುದಕ್ಕಿಂತ ಎಚ್ಚರವಾಗಿದ್ದು ದೇವರಿಂದ ಬೇಕಾದ ಸಹಾಯಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ. ಅವಸಾನೆ 20ನೇ ಕೀರ್ತನೆಯಲ್ಲಿ ದಾವೀದನು ಹೇಳಿದ ಹಾಗೆ ದೇವರು ನಮ್ಮ ಸಹಾಯಕ್ಕಾಗಿ ನಮ್ಮನ್ನು ಉತ್ತರಿಸುವುದಕ್ಕಾಗಿ ಆತನ ಕಾರ್ಯವನ್ನು ಮಾಡುವಂತೆ ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ, ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚಿಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ, ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನೆಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ, ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವವು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತಿರುವುದು, ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಬೇಕು. ದೇವರನ್ನ ಪ್ರೀತಿಸಿ ದೇವರ ಪರಿಶುದ್ಧವಾದ ಆಜ್ಞೆಗಳನ್ನು ಕೈಕೊಂಡು ನಡೆದು ಜೀವ ಸ್ವರೂಪನಾದ ದೇವರ ಮುದ್ರೆಯಾದಂಥ ಸಬ್ಬತ್ತನೆಯಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತಹ ದೇವರ ಮಕ್ಕಳಿಗೆ ಕೊನೆ ಕಾಲದಲ್ಲಿ ವಿಶೇಷವಾದಂತಹ ರಕ್ಷಣೆಯನ್ನ ದೇವರು ತೋರಿಸುವಂತಾಗಿದ್ದಾನೆ. ಆ ರಕ್ಷಣೆಗಾಗಿ ಈ ಭೂಮಿ ಮೇಲೆ ಈ ಕೊನೆ ಕಾಲದಲ್ಲಿ ಬದುಕುತ್ತಿರುವಂತ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಕ್ರೈಸ್ತ ವಿಶ್ವಾಸಿಯು ಹಂಬಲಿಸಿ ಪ್ರಾರ್ಥಿಸಬೇಕಾಗಿದೆ. ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹೊಂದುವಂಥದ್ದು ಪ್ರವಾದನೆಯಾಗಿದೆ. ಆ ಪ್ರವಾದನೆ ಈ ಭೂಮಿ ಮೇಲೆ ಕ್ರಿಸ್ತರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಆ ಪ್ರವಾದನೆಯು ಜೀವ ಸ್ವರೂಪನಾದಂಥ ದೇವರ ಮುದ್ರೆಯನ್ನ ಹೊಂದುವಂಥದ್ದಾಗಿದೆ. ಆ ಜೀವ ಸ್ವರೂಪನಾದಂಥ ದೇವರ ಮುದ್ರೆಯು ಸಬ್ಬತ್ತಿನದ ಆರಾಧನೆಯಾಗಿದೆ. ಅದಕ್ಕಾಗಿ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಈ ಸತ್ಯದ ಸುವಾರ್ತೆಯು ಸಾರಿಕೊಡಬೇಕಾಗಿದೆ. ಈ ಪರಿಪೂರ್ಣವಾದ ಸತ್ಯವು ಯಾವತ್ತೂ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಸಂಪೂರ್ಣವಾಗಿ ನೆರವೇರುವಂಥದ್ದಾಗಿದೆಯೋ ಆಗ ತಾನೇ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ರಾಜ್ಯಕ್ಕೆ ಸೇರಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತವು ಸಂಪೂರ್ಣವಾಗ್ತದೆ, ಆ ಸಂಖ್ಯೆಯು ಪರಿಪೂರ್ಣವಾಗ್ತದೆ. ಆಗ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವಂತನಾಗಿದ್ದಾನೆ. ಆಗ ತಾನೇ ಈ ಭೂಮಿ ಮೇಲೆ ದೇವರ ಕೊನೆಯ ಪ್ರಭಾವದಲ್ಲಿ ನೆರವೇರುವಂತಾಗಿದೆ. ಆಕಾಶದಲ್ಲಿ ಸೂರ್ಯನಾಗಿ ಸುತ್ತಿ ಹೋಗುವಂಥದ್ದು, ಗುಡ್ಡಗಳು ಕರಗಿ ಹೋಗುವಂಥದ್ದು. ದೇವರನ್ನು ಆಶೀರ್ವಾದ ಮಾಡಿ ಆ ದಿನಕ್ಕಾಗಿ ಜೀವ ಸ್ವರೂಪನಾದ ದೇವರ ಮುದ್ರೆಯಾದಂಥ ಸಬ್ಬತ್ತಿನದ ಆರಾಧನೆಗೆ ವಿಶೇಷವಾಗಿ ಈ ಭೂಮಿ ಮೇಲೆ ಸಬ್ಬತ್ತಿನದ ಆರಾಧನೆಯನ್ನು ಕಳೆದುಕೊಂಡಂತ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಕೊನೆಯ ಕಾಲದಲ್ಲಿ ದೇವರ ಆತ್ಮನು ತಿಳಿಸಲ್ಪಟ್ಟು ಪ್ರತಿಪದೇ ಕ್ರೈಸ್ತ ವಿಶ್ವಾಸಿ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಕರ್ತನ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಲ್ಪಟ್ಟವರಾಗಿ ಈ ಪರಿಶುದ್ಧವಾದಂಥ ದೇವರ ಮುದ್ರೆಯನ್ನು ಹೀರಿದವರಾಗಿ ದೇವರ ರಾಜ್ಯಕ್ಕೆ ಸಿದ್ಧರಾಗಲಿ ಅಂತಕ್ಕಂಥದ್ದು ನನ್ನ ಪ್ರಾರ್ಥನೆಯಾಗಿದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಯಾಕಂತಂದ್ರೆ ಈ ಕೊನೆಯ ಗಳಿಗೆಯಲ್ಲಿ ನೆರವೇರುವಂತ ಈ ಪ್ರವಾದನೆಯನ್ನು ನೆರವೇರುವಾಗ ಅದು ದೇವರ ಮಕ್ಕಳಿಗೆ ಯಾಕೋಬನ ಇಕ್ಕಟ್ಟಿನ ಕಾರಣವಾಗಿದೆ. ಈ ಶೋಧನೆಗಳನ್ನು ಜಯಿಸಿ ಆ ಪರಿಶುದ್ಧವಾದ ದೇವರ ಮುದ್ರೆಯನ್ನ ದೇವರ ಮಕ್ಕಳು ಕಳೆದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ವಿಶೇಷವಾಗಿ ಪರಿಶುದ್ಧಾತ್ಮ ದೇವರ ಸಹಾಯವು ನಡೆಸುವಿಕೆ ದೇವರ ಆತ್ಮನ ಕಾರ್ಯಗಳು ಭೂಮಿ ಮೇಲೆ ಸಂಪೂರ್ಣವಾಗಿ ಒದಗಿಸಲ್ಪಡಬೇಕಾಗಿದೆ. ಅದಕ್ಕಾಗಿ ಎಚ್ಚರವಾಗಿ ದೇವರನ್ನು ಪ್ರಾರ್ಥಿಸಬೇಕಾಗಿದೆ. ಅದಕ್ಕೋಸ್ಕರ
ನಾವು ಪ್ರಾರ್ಥನೆ ಮಾಡುತ್ತೇವಲ್ಲ, ಈ ಕೊನೆ ಕಾಲದಲ್ಲಿ 3 ಗೀತರ ವರ್ತಮಾನವನ್ನು ವಿಶೇಷವಾಗಿ ಸಂಕೇತದ ಆರಾಧನೆಯ ಈ ಜೀವ ಸ್ವರೂಪನಾದಂತಹ ದೇವರ ಮುದ್ರೆಯು ದೇವರನ್ನ ಪ್ರೀತಿಸುವಂತ ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳಿಗೆ ಸಿಗುವ ಹಾಗೆ ದೇವರು ಕಾರ್ಯ ಮಾಡಲಿ ಮತ್ತು ಈ ಮಹಾ ಸಂಕಟದಿಂದ ದೇವರ ವಿಶ್ವಾಸಗಳನ್ನು ದೇವರು ರಕ್ಷಿಸಲಿ, ತನ್ನ ರಾಜ್ಯಕ್ಕೆ ಸಿದ್ಧಪಡಿಸಲಿಗಾಗಿ ನಾವು ಈ ಕೊನೆಗಳಲ್ಲಿ ಈ ಸಮಯಗಳಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಪ್ರತ್ಯೇಕ ಕ್ರೈಸ್ತ ವಿಶ್ವಾಸಿಗಳಿಗೆ ದೇವರ ಆತ್ಮವನ್ನು ಕೊಡುವ ಹಾಗೆ ಮತ್ತು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಈ ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನ ಹೃದಯ ಪೂರ್ವಕವಾಗಿ ದೇವರನ್ನು ಪ್ರೀತಿಸಿರುವಂತ ದೇವರ ಮಕ್ಕಳು ಅಂಗೀಕಾರ ಮಾಡುತ್ತಿರುವುದಕ್ಕಾಗಿ ದೇವರು ಕಾರ್ಯ ಮಾಡುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೀವಿ. ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತಹ ವಿಜಯ್ ಕುಮಾರ್ ಸಾರ್ ಅವರಿದ್ದಾರೆ. ಅವರು ಈ ವಿಷಯಕ್ಕಾಗಿ ಈ ಕೊನೆಯ ಕಾಲದಲ್ಲಿ ಕೊನೆಯದಾಗಿ ನೆರವೇರಬೇಕಾದಂತ ಈ ಪ್ರವಾದನೆಯ ವಿಷಯವಾಗಿ ದೇವರ ಮಕ್ಕಳಿಗಾಗಿ ಈ ಜೀವ ಸ್ವರೂಪನಾದ ದೇವರ ಮುದ್ರೆಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನ ಪರಲೋಕದಲ್ಲಿ ಆಸನಾಗಿ ಪರಿಶುದ್ಧ ಪರ್ವತದಲ್ಲಿ ಏಕೈಕನಾಗಿ ಕುಳಿತಿರುವ ಮಹಾಪರಿಶುದ್ಧನೇ, ದೇವದೂತರು ಕೂಡ ನಿನ್ನ ಸನ್ನಿಧಿಗೆ ಸೇರದಿರುವಂತಹ ಪರಿಶುದ್ಧನು ನೀನಾಗಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ಪ್ರಾರಂಭದಲ್ಲೇ ಅಂತ್ಯವನ್ನು ತಿಳಿಸಿದ ದೇವರು ನೀವಾಗಿದ್ದೀರಿ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಜೀವಿಸುವ ಆತನು ನೀವಾಗಿದ್ದೀರಿ. ಹೌದು ಸ್ವಾಮಿ, ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿಯೂ ನಾನು ಆಗಿದ್ದೇನೆ ಎಂದು ಹೇಳಿದ ದೇವರಿಗಾಗಿದೆ. ಇದೆಲ್ಲವೂ ಸಹ ಸೃಷ್ಟಿಕರ್ತನಾದ ನೀನು ಈ ಲೋಕವನ್ನು ಸೃಷ್ಟಿ ಮಾಡುವುದಕ್ಕೆ ಮೊದಲೇ ಎಲ್ಲಾ ಯೋಜನೆಗಳು ನಿನ್ನ ಜ್ಞಾನದಿಂದ ಬಂದದ್ದಾಗಿದೆ ಸ್ವಾಮಿ. ಹೌದು, ಎಷ್ಟು ವರ್ಷಗಳು ಈ ಲೋಕ ಇರುತ್ತದೆ, ಎಷ್ಟು ಒಳಗೆ ಈ ಲೋಕ ಇರಬೇಕು, ಎಷ್ಟು ಜನರು ಹುಟ್ಟುತ್ತಾರೆ, ಇದೆಲ್ಲವೂ ಸಹ ನಿನ್ನ ಲೆಕ್ಕದಲ್ಲಿ ಇದೆ ಸ್ವಾಮಿ. ಅಂತಹ ಅದ್ಭುತನ ಸ್ವರೂಪನಾದ ದೇವರಾದ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ. ಅಂತ ನಾಮವನ್ನು ಹೇಳಿಕೊಳ್ಳುವಂತಹ ಭಾಗ್ಯವನ್ನು ನಮಗೆ ದಯಪಾಲಿಸಿಕೊಡುವುದಕ್ಕೆ ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದೇವೆ ಸ್ವಾಮಿ. ಇವ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಬೆಳಗಿನ ಜಾವದಲ್ಲಿ ಮಾತ್ರವಲ್ಲ, ಪ್ರತಿ ಗಳಿಗೆ, ಪ್ರತಿ ಸಮಯ, ಪ್ರತಿಯೊಂದು ನಮ್ಮ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆಯಾಗಿದ್ದು ಯಾವಲ್ಲೂ ನಿನ್ನ ನಾಮವನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಗರ್ಜಿಸುವ ಸಿಂಹೋಪದಿರುವ ಸೈತಾನನ್ನು ಎದುರಿಸುವುದಕ್ಕೆ ಬೇಕಾದ ವಾಕ್ಯಗಳ ಒಂದು ಅವಕಾಶವನ್ನು ದಯಪಾಲಿಸಿಕೊಟ್ಟು ಅದರ ಮೂಲಕವಾಗಿ ನಾವು ಎದುರಿಸುವಂತ ಅವಕಾಶ ದಯಪಾಲಿಸಿಕೊಟ್ಟು ಬಲಪಡಿಸಬೇಕೆಂದು ನೀವು ಪ್ರಾರ್ಥಿಸಿಕೊಳ್ಳುವಂತರಾಗಿದ್ದೇವೆ. ಅಂತ್ಯಕಾಲದಲ್ಲಿ ನಿಜ ಜೀವಿಸುತ್ತಿದೆ. ನಮ್ಮ ಬೋಧಕರು ತಿಳಿಸಿದ ಹಾಗೆ ಅಂತ್ಯಕಾಲ ಜೀವಿಸುತ್ತೇವೆ. ಪ್ರಕಟಣೆ ಪುಸ್ತಕ ಯೋಹಾನನು ಬರೆದಂತಹ ಪ್ರಕಟಣೆ ಪುಸ್ತಕವನ್ನು ನೋಡುವಾಗ ಮುಂಬರುವಂತಹ ಎಲ್ಲಾ ಘಟನೆಗಳು ಅವು ಸತ್ಯವಾಗಿದೆ ಸ್ವಾಮಿ. ಅದನ್ನು ನಂಬಬೇಕು. ಆ ಘಟನೆಗಳು ಪವಿತ್ರಾತ್ಮನ ಮೂಲಕವಾಗಿ ದೈವ ಪರವಶನಾಗಿ ನಿನ್ನ ಸನ್ನಿಧಿಗೆ ಬಂದಂತ ಆ ನಿನ್ನ ಸೇವಕನ ಮೂಲಕವಾಗಿ ಇವತ್ತು ನಮ್ಮೆಲ್ಲರನ್ನೂ ಸಹ ಎಚ್ಚರಿಸ್ತಾ ಬಂದಿದ್ದೀರಿ. ಪಾಪಿಗಳು ಈ ಲೋಕದಲ್ಲಿ ನಿಜಕ್ಕೂ ಇದನ್ನು ಅರ್ಥ ಮಾಡಿಕೊಂಡು ಜೀವಿಸುವ ಮೂಲಕವಾಗಿ ತಮ್ಮನ್ನು ನಿನ್ನ ಕಡೆ ತಿರುಗಿಸಿಕೊಳ್ಳುವ ಒಂದು ಅವಕಾಶವನ್ನು ಅವರು ದಯಪಾಲಿಸಿಕೊಟ್ಟಿದ್ದೀವಿ. ಈ ಒಂದು ಕೃಪೆ ಕಾಲದಲ್ಲಿ ನಾವು ಜೀವಿಸ್ತಿದ್ದೇವೆ. ಕೃಪೆ ಎತ್ತಲ್ಪಟ್ಟ ಮೇಲೆ ಈ ಲೋಕವು ಏನಾಗುತ್ತೆ ನಮಗ್ ಗೊತ್ತಿಲ್ಲ ಸ್ವಾಮಿ. ಅದು ನಿನ್ನೆ ಹಿಡಿತರದಿದೆ. ಬರುವಂತ ಉಪದ್ರವಗಳು, ಬರುವಂತ ಗಂಡಾಂತರಗಳು ಬಹಳ ಭಯಂಕರವಾಗಿದೆ ಸ್ವಾಮಿ. ಈ ಅದನ್ನ ಪ್ರಕಟಣೆ 16ನೇ ಅಧ್ಯಾಯ ನೋಡುವಾಗ ಬರುವಂತ ಗಂಡಾಂತರಗಳು, ಅದು ಕೊನೆಯ ಗಂಡಾಂತರಗಳು ಬಹಳ ತೀಕ್ಷ್ಣವಾಗಿರುವಂತದ್ದಾಗಿದೆ. ಇಂಥ ಸಂದರ್ಭಗಳಲ್ಲಿ ನಾವು ಹೇಗೆ ಅದರ ರಕ್ಷಣೆ ಹೊಂದಿಕೊಳ್ಳಬೇಕು ಎಂದು ಹೇಳುವಾಗ ಯಾವ ರೀತಿಯಲ್ಲೂ ರಕ್ಷಣೆ ಸಿಗದು ಸ್ವಾಮಿ. ಅದ ನಿನ್ನ ಒಂದು ಕೃಪೆಯಿಂದ, ನಿನ್ನ ಒಂದು ಆದರಣೆಯಿಂದ, ನಿನ್ನ ನಡೆಸುವಿಕೆಯಿಂದ ಮಾತ್ರ ಅದು ಸಾಧ್ಯ. ನಂಬಿ ಜೀವಿಸುವವರಿಗೆ ಅದು ದೊರಕುವಂತದ್ದಾಗಿದೆ. ಹಾಗೋ ಸ್ವಾಮಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವಿಸುವಾಗ ನಾವೆಲ್ಲರೂ ಸಹ ಎಚ್ಚರಿಕೆಯಾಗಿದ್ದು ನಿನ್ನ ವಾಕ್ಯದ ಅಡಿದಾವೆಯಲ್ಲಿ ನಾವು ನಡೆಯುತ್ತಾ ನಿನ್ನ ಕೃಪೆಗಾಗಿ ನಾವು ಬೇಡುತ್ತಾ ಸದಾ ಜೀವಿಸುವಂತೆ ನಡೆಸ. ಅದೇ ರೀತಿ ಇಲ್ಲಿ ಕೂಡಿ ಬಂದ ಬೋಧಕರನ್ನು ವಿಶೇಷವಾಗಿ ಆಶ್ರಯಿಸು. ಮತ್ತೊಂದು ಸಂದೇಶವು ನಿಜಕ್ಕೂ ಮುಂದಿನ ಬರುವಂತಹ ದಿನಗಳಲ್ಲಿ ಅದು ಸತ್ಯವಾಗಿದೆ ಎಂದು ಮನದಟ್ಟು ಮಾಡಿಕೊಳ್ಳುವ ಮನಸ್ಸನ್ನು ಎಲ್ಲರಿಗೂ ದಯಪಾಲಿಸಿಕೊಡು. ಅದೇ ರೀತಿಯಲ್ಲಿ ಬಂದಿರುವಂತಹ ಸಹೋದರರನ್ನು, ಹಿರಿಕರನ್ನು ಹಾಗೂ ಸಹೋದರಿಯನ್ನು ವಿಶೇಷವಾಗಿ ಆಶ್ರಯಿಸು. ಅವರಿಗೆ ಬೇಕಾದ ಆತ್ಮೀಯ ವರದಾನಗಳನ್ನು ತುಂಬಲು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಬಲಗೊಂಡು ಎಲ್ಲಿ 2-3 ಕೂಡ ಪ್ರಾರ್ಥಿಸಲು ನನ್ನ ಪ್ರಸನ್ನತೆ ಇದೆ. ಇವತ್ತು ನಿನ್ನ ಪ್ರಸನ್ನತೆ ಇದೆ ಸ್ವಾಮಿ. ಈ ಪ್ರಸನ್ನ ಮಧ್ಯೆಯಲ್ಲಿ ನಾವು ನಿನ್ನನ್ನು ಬೇಡಿಕೊಳ್ಳುವಾಗ ಸೂಕ್ಷ್ಮವಾಗಿ ನಮ್ಮನ್ನು ವೀಕ್ಷಿಸಿ ನಮ್ಮ ಹೃದಯಗಳನ್ನ, ನಮ್ಮ ಆಲೋಚನೆಗಳನ್ನ ಎಣಿಸುವ ದೇವರು ನೀವಾಗಿದ್ದೀರಿ. ಆದ ಕಾರಣ ನಮ್ಮ ಚಿಂತನೆ, ನಮ್ಮ ಆಲೋಚನೆ ನಿನಗೆ ಮೆಚ್ಚುಗೆಯಾಗಿರುವಂತೆ ನಮ್ಮನ್ನು ನಡೆಸು. ಪ್ರತಿಯೊಂದು ಕುಟುಂಬಗಳನ್ನು ಬಲಪಡಿಸು.
ಅದೇ ರೀತಿ ಕ್ರೈಸ್ತಿಯ ಜನಾಂಗ ನಮ್ಮ ಸಭೆಗಳು ಎಲ್ಲೆಲ್ಲಿದೆಯೋ ಎಲ್ಲಾ ಕಡೆ ಸ್ವಾಮಿ ನೀನೇ ಒಬ್ಬನೇ ದೇವರಾಗಿದ್ದೀರಿ, ಇವರನ್ನು ಆಶ್ರಯಿಸಿ ಬಲಪಡಿಸುವನಾಗಿದ್ದೀರಿ. ಅಂತ್ಯಕಾಲದ ಎಚ್ಚರಿಕೆಯಾಗಿದ್ದು ಪ್ರಾರ್ಥಿಸಿರಿ. ಹೌದು ಸ್ವಾಮಿ, ಎಚ್ಚರಿಕೆಯಾಗಿದ್ದು ನಾವು ಪ್ರಾರ್ಥಿಸುತ್ತಾ ನಾವು ಕೊಂಡ ನಿನ್ನ ರಾಜ್ಯಕ್ಕೆ ನೀನು ಸ್ಥಾಪಿಸುವಂತಹ ನೂತನ ಭೂಮಿ ಆಕಾಶ ಮಂಡಲಗಳಲ್ಲಿ ಆ ಒಂದು ಅದ್ಭುತವಾದ ಸುಂದರವಾದ ಆ ಒಂದು ಸೌಮ್ಯವಾದ ಲೋಕದಲ್ಲಿ ನಾವು ಜೀವಿಸೋದಕ್ಕೆ ನೀನು ನಮಗೆ ಅರ್ಹರಾಗುವಂತೆ ನಮ್ಮನ್ನ ಬಲಪಡಿಸುವ ಬೇಕಾಗಿ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ನಮಗಿರುವಂತಹ ಎಲ್ಲಾ ರೀತಿಯಾದ ತಪ್ಪು ನೆಪಗಳನ್ನು ನಿನ್ನ ದೃಷ್ಟಿಯಲ್ಲಿ ತೆಗೆದು ಹಾಕಿ ನಮ್ಮನ್ನು ಶುದ್ಧಗೊಳಿಸುವ ದೇವರು ಆಗಿದ್ದೀರಿ. ನಮ್ಮನ್ನು ಶುದ್ಧಗೊಳಿಸು, ನಮ್ಮನ್ನ ಬಲಗೊಳಿಸು, ಹಾಗೂ ಇನ್ನೆಚ್ಚಲ್ಲಿ ವಿವೇಕ, ಜ್ಞಾನ, ತಿಳುವಳಿಕೆ ಇವೆಲ್ಲ ಮುಖ್ಯವಾಗಿ ನಮ್ಮನ್ನು ಅನುಗ್ರಹಿಸು. ಈ ಲೋಕದಲ್ಲಿ ನಾವು ಹಣವನ್ನು ಸಂಪಾದನೆ ಮಾಡಬಹುದು, ಏನಾದ್ರು ಸಂಪಾದನೆ ಮಾಡಬಹುದು ಸ್ವಾಮಿ, ಯಾವ ರೀತಿ ಎಲ್ಲಾದ್ರೂ ಸಹ. ಆದರೆ ಜ್ಞಾನವನ್ನು ನಿನ್ನಿಂದ ಮಾತ್ರ ಸಂಪಾದನೆ ಮಾಡಲು ಸಾಧ್ಯ. ಆದ ಕಾರಣ ಜ್ಞಾನವನ್ನು ಅನುಗ್ರಹಿಸು, ವಿವೇಕವನ್ನು ಕೊಡು ಸ್ವಾಮಿ. ಕೊಟ್ಟು ನಮ್ಮ ಹಬ್ಬವನ್ನು ಬಲಪಡಿಸು, ವಾಕ್ಯಾರ್ಥಗಳನ್ನು ಕೊಟ್ಟು ಅನ್ಯ ಜನರ ಮಧ್ಯದಲ್ಲಿ ಮಾತನಾಡುವ ಬಾಯನ್ನು ಕೊಟ್ಟು ನಾವು ಮಾತನಾಡುವಂತ ಜ್ಞಾನದಿಂದ ಅನೇಕ ನಿನ್ನ ಕಡೆ ತಿಳಿಸುವಂತ ಶಕ್ತಿಯನ್ನು ನಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುವಂತರಾಗಿದ್ದೇವೆ. ವಿಶೇಷವಾಗಿ ಸ್ವಾಮಿ, ಮುಂಬರುವಂತ ದಿನಗಳು ಬಹಳ ಕಷ್ಟಕರವಾಗಿದೆ. ಅನೇಕರು ಹೇಳ್ತಾರೆ ಅಜ್ಞಾನಿಗಳು ಅಚ್ಚ ದಿನ ಹಾತ ಅಂತ. ಅಚ್ಚ ದಿನ ಬರೋದಿಲ್ಲ, ಕಡೆ ದಿನಗಳಲ್ಲಿ ಬಹಳ ಕಠಿಣವಾದ ದಿನಗಳು ಬರುವಂತದ್ದಾಗಿದೆ. ಅದು ನಿನ್ನ ಮಾತಾಗಿದೆ, ಅದನ್ನು ನಾವು ನಂಬುತ್ತೇವೆ. ಆದ ಕಾರಣ ಕಠಿಣ ದಿನಗಳನ್ನು ಎದುರಿಸಬೇಕಾದ್ರೆ ನಿನ್ನ ಕೃಪೆ, ನಿನ್ನ ಶಕ್ತಿ, ನಿನ್ನೇ ಆತುಕೊಳ್ಳುವುದ್ರ ಮೂಲಕ ಮಾತ್ರ ಸಾಧ್ಯ ಎಂಬುದನ್ನು ನಾವು ಅರಿತುಕೊಳ್ಳಬೇಕಾದ. ಈ ಲೋಕವಾದ ಯಾವ ವ್ಯಾಪಾರಗಳಾಗಲಿ, ಯಾವ ಶಕ್ತಿಗಳ ಯಾವ ನಮಗೆ ಆಧಾರವೂ ಬರೋದಿಲ್ಲ ಸ್ವಾಮಿ. ನಿನ್ನ ಒಂದು ಆಶ್ರಯ, ನಿನ್ನ ಕೃಪೆ ನಮಗೆ ಸಾಧ್ಯ. ಅದಕ್ಕೋಸ್ಕರ ನಾವು ನಿನ್ನ ಆತುಕೊಂಡು ಜೀವಿಸುವಂತೆ ನಮ್ಮನ್ನ ಬಲಪಡಿಸು. ವಿಶೇಷವಾಗಿ ಅನೇಕರಿಗೆ ಈಗ ಸಂದೇಶವು ತಲುಪಿ ಅನೇಕರು ಸಹ ನಿನ್ನ ಕಡೆ ತಿಳ್ಕೊಳ್ಳುವಂತ ಒಂದು ಅವಕಾಶವನ್ನು ದಯಪಾಲಿಸಿಕೊಡಬೇಕೆಂದು ನಾವು ಪ್ರಾರ್ಥಿಸಿಕೊಳ್ಳುತ್ತಾರೆ. ವಿಶೇಷವಾಗಿ ಸ್ವಾಮಿ ನಾವತಿ ಎಲ್ಲಾ ನಿನ್ನ ಈ ವಾಕ್ಯವನ್ನು ಕೇಳುವಂತ ಅನೇಕರು ಝೂಮ್ ಮೂಲಕವಾಗಿ, ಯೂಟ್ಯೂಬ್ ಮೂಲಕ ಕೇಳುವಂತ ಅನೇಕರು ನಿನ್ನ ಕಡೆ ತಿಳ್ಕೊಂಡು ರಕ್ಷಣೆ ಹೊಂದಿಕೊಳ್ಳುವ ಮಾರ್ಗವನ್ನು ಹೊಂದಿಕೊಳ್ಳುವಂತ ಅವಕಾಶ ದಯಪಾಲಿಸು. ಈ ಸುವಾರ್ತೆ ಅನೇಕರಿಗೆ ಪ್ರಯೋಜನ ಆಗಿರಲಿ ಸ್ವಾಮಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ರೀತಿಯಾದ ಸುವಾರ್ತೆಗಳನ್ನು ಸಾರಲು ಬಿಡುತ್ತಾ ನಾವೆಲ್ಲರೂ ಸಹ ನಿನಗೆ ಮೆಚ್ಚುಗೆಯೊಳಗೆ ಸಾಕ್ಷಿಗಳ ಮಕ್ಕಳಾಗಿ ನಡೆಯುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿ ನಡೆಸಿ ಕಾಯ್ತಾ ಇನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಅನೇಕ ತಿಳಿಸುವಂತ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಬಲಪಡಿಸಬೇಕೆಂದು ಮತನಾವತಿ ಬಂದಿರುವಂತಹ ನನ್ನ ಭಕ್ತರನ್ನು ಆಶ್ರಯಿಸಿ ನಡೆಸಬೇಕೆಂದು ಪ್ರಭುರಕ್ಷಕನು, ಕಾರ್ಯಕರ್ತನು, ಮಹಾ ಯಾಜಕನು ಆಗಿರುವ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ವಿಜಯ್ ಕುಮಾರ್ ಸರ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರು ನಮ್ಮ ಪ್ರಾರ್ಥನೆಗಳನ್ನ ಲಾಲಿಸಿ ದಿನನಿತ್ಯವೂ ಸ್ತೋತ್ರವನ್ನ ಕೊಡುವಂತನಾಗಿದ್ದಾನೆ. ನಿರಂತರವಾಗಿ ದೇವರ ಮಕ್ಕಳು ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡುವಂತಹ ದೇವರು ತನ್ನ ಕಾರ್ಯವನ್ನ ಈ ಭೂಮಿ ಮೇಲೆ ನಡೆಸುವಂತವನಾಗಿದ್ದಾನೆ. ನಂಬಿಕೆಯಿಂದ ಮಾಡಿದಂತಹ ಪ್ರಾರ್ಥನೆಯು ವ್ಯರ್ಥವಾಗುವುದಿಲ್ಲ ಮತ್ತು ಅದಕ್ಕೆ ತಕ್ಕ ಪ್ರತಿಫಲವನ್ನ ತಕ್ಕ ಸಮಯದಲ್ಲಿ ದೇವರು ಕೊಡುವಂತೆ. ಈ ಕಾರಣದಿಂದ ನಮ್ಮ ಪ್ರಾರ್ಥನೆಯು ನಿರಂತರವಾಗಿ ಕರ್ತನ ಸನ್ನಿಧಾನಕ್ಕೆ ಮುಟ್ಟಬೇಕು. ಹೀಗಿರುವುದರಿಂದ ಈ ಕೊನೆಯ ಕಾಲದಲ್ಲಿ, ಕೊನೆಯ ಇಕ್ಕಟ್ಟಿನ ಕಾಲಗಳನ್ನ ಎದುರಿಸುತ್ತಿರುವಂತಹ ಅನೇಕ ದೇವ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸುವುದು ಅತ್ಯವಶ್ಯ. ವಿಶೇಷವಾಗಿ ಜೀವದ ಭಯದಲ್ಲಿ ಬದುಕುತ್ತಿರುವಂತ ಕ್ಯಾನ್ಸರ್ ಕಾಯಿಲೆಯಲ್ಲಿ ನೋಡ್ತಕ್ಕಂಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕು. ಅವರಿಗೋಸ್ಕರ ನಾವೆಲ್ಲರೂ ಸಹ ದಿನನಿತ್ಯದ ಈ ನಮ್ಮ ಜೀವಿತದಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ ಅವರನ್ನ ನಾವು ನೆನೆಸ್ಕೊಳ್ಳೋಣ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಈ ಮುಂದಿನ ಈ ಜ್ಞಾಪನೆಗಳಲ್ಲಿ ನೆನಪಿಸ್ಕೊಂಡು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹಿರಿಯರಾದಂತಹ ಪ್ರೇಮನಾಥ್ ಸರ್ ಅವರಿಗೆ ನಾನು ಕೇಳ್ಕೊಳ್ತೇನೆ. ಅವರು ಇವರುಗಳಿಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಕೇಳ್ಕೊಳ್ತೇನೆ. ಕ್ಯಾನ್ಸರ್ ಕಾಯಿಲೆಯಲ್ಲಿ ಬಾಳ್ತಿರುವಂತಹ ಶ್ರೀಯುತ ವರಪ್ರಸಾದ್, ವನಿತಾ, ರಮ್ಯ ಇವರಿಗೋಸ್ಕರ ಮತ್ತು ಮಹಮ್ಮದಿ ಈ ಮಗುವಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತಕ್ಕಂಥದ್ದಾಗಿದ್ದೇನೆ. ಜೊತೆಗೆ ದೇವರ ಸುವಾರ್ತೆ ಸಾರುವಲ್ಲಿ ದೇವರ ವಾಕ್ಯಗಳು ಈಗಾಗಲೇ ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುತ್ತಿರುವುದನ್ನ ನಾವು ನೋಡುವಂತರಾಗಿದೆ. ಅನೇಕ ಅನ್ಯ ಜನ ತಮ್ಮ ಸ್ವಂತ ಪ್ರಯತ್ನದಿಂದ, ಯಾರ ಒತ್ತಾಯವೂ ಇಲ್ಲದೆ ಅನೇಕ ಕಡೆ ಸತ್ಯವೇದವನ್ನ ಹುಡುಕಿಕೊಂಡು ದೇವರ ಜನರಿಂದ ಕೇಳಿ ಪಡೆದುಕೊಂಡು
ಅದನ್ನ ಎಲ್ಲೋ ಒಂದು ಗಡಿಯಲ್ಲಿಯೋ ಅಥವಾ ಒಂದು ಗುಡ್ಡಾದ ಸ್ಥಳದಲ್ಲಿಯೋ ಜನರಿಗೆ ಹೆದರಿಕೊಂಡು ಹೋಗಿ ದೂರ ಹೋಗಿ ಓದಿ ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ಈಗ ಅನೇಕ ಸಭೆಗಳಲ್ಲಿ ಧೈರ್ಯವಾಗಿ ಮುಂದೆ ಬಂದು ನಾನು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಿದ್ದೇನೆ, ನನ್ನನ್ನ ಕ್ರಿಸ್ತನರಿಗೆ ನಡೆಸಿರಿ, ನಾನು ಒಂದು ದೇವರಲ್ಲಿ ಆರಾಧನೆ ಮಾಡ್ತೇನೆ ಅಂತಕ್ಕಂಥದ್ದಾಗಿ ಮುಂದಾಗಿ ಬಂದು ದೇವರ ಸಭೆಗಳಲ್ಲಿ ಕೇಳಿಕೊಳ್ಳುವಂತರಾಗಿದ್ದಾರೆ. ಮಹೇಶ್ ಅಂತಕ್ಕಂಥ ಈ ವ್ಯಕ್ತಿ ಇವತ್ತು ದೇವರ ಆರಾಧನೆಗೆ ಸಿದ್ಧವಾಗಿ ಅವರು ಅನೇಕರಿಗೆ ದೇವರ ವಾಕ್ಯಗಳನ್ನು ಬೋಧಿಸುವುದಾಗಿ ದೇವರ ಸತ್ಯಕ್ಕಾಗಿ ಹಂಬಲಿಸಿ ದೇವರಾಲಯಕ್ಕೆ ಬಂದಿದ್ದಾರೆ. ಹೀಗೆ ಅನೇಕರು ಇದ್ದಾರೆ, ಅನೇಕರು ದೇವರ ಆತ್ಮನ ನಡೀತಿದ್ದಾರೆ. ಅಂತ ರೀತಿಯಲ್ಲಿ ದೇವರ ಆತ್ಮನ ಕಾರ್ಯಗಳು ನಡೀತಾರೆ. ಅದರಿಂದ ಈ ರೀತಿಯಾಗಿ ಯಾರ ಸಹಾಯ ಇಲ್ಲದೆ ದೇವರ ವಾಕ್ಯವನ್ನು ಕಲಿಯುವಂತ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆ ರೀತಿ ಕಾರ್ಯಗಳು ಭೂಮಿ ಮೇಲೆ ಹೆಚ್ಚಾಗಿ ನಡೆಯಲಿ. ಸ್ವಯಂ ಪ್ರೇರಿತವಾಗಿ ಕ್ರಿಸ್ತನ ಅಂಗೀಕಾರ ಮಾಡಿಕೊಂಡು ಕ್ರಿಸ್ತನ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕರ್ತನ ಆತ್ಮನ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ಅನೇಕ ಸಭೆಗಳಲ್ಲಿ ದೇವರನ್ನ ಅಂಗೀಕಾರ ಮಾಡಿಕೊಂಡಿರ್ತಕ್ಕಂಥ ದೇವರ ಮಕ್ಕಳಿಗೆ ಆರಾಧನೆ ಮಾಡೋದಕ್ಕೆ ಆಲಯವೇ ರಮಣಾನಂದ ನಗರ ಅಂತಕ್ಕಂಥ ಈ ಗ್ರಾಮದಲ್ಲಿ ದೇವರ ಆಲಯಕ್ಕಾಗಿ ಹಂಬಲಿಸಿದ್ದಾರೆ. ಆ ದೇವರ ಆಲಯವೂ ಅಲ್ಲಿ ಕಟ್ಟಪಡುವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ನಾವು ಕೇಳ್ಕೊಳ್ತೇವೆ. ಹಾಗೂ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ, ಇಕ್ಕಟ್ಟುಗಳಿರುವುದರಿಂದ ಎಲ್ಲ ಮಾನವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಈ ಕೊನೆ ಕಾಲದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೋಸ್ಕರ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡೋಣ. ಯವನಸ್ಥ ಮಕ್ಕಳು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡು ದೇವರ ಭಯಭಕ್ತಿಯನ್ನು ನಡೆಯುವಾಗೆ ದೇವರಾತ್ಮನ ಕಾರ್ಯ ಮಾಡಲು ಪ್ರಾರ್ಥನೆ ಮಾಡುತ್ತಾರೆ. ಈ ಸಮಯದಲ್ಲಿ ಹಿರಿಯರಾದಂತಹ ಶ್ರೀನಾಥ್ ಕೋಲ್ಕರ್ ಅವರು ಪ್ರಾರ್ಥನೆ ಮಾಡಬೇಕು ಕೇಳ್ತಾರೆ. Yes, Pastor, let us pray. Our gracious Heavenly Father, we thank you, my Lord, once again for giving us this golden opportunity, Lord, to come to your feet early in the morning hours, my Lord, to hear your prayers, your voice, and your words, my Lord. Lord, this is a great privilege, my Lord. We see that many of the people on this earth have not been seen this day today, my Lord. But Lord, we are so lucky, we are so blessed that, Lord, we are able to sit before you and hear your words, my Lord, peacefully and accept your words, my Lord. Lord, I pray that please give this opportunity to all the souls on this earth, my Lord. Lord, we see that in this sinful world, how the people are suffering, my Lord. They do not understand where they are going. They are wandering, my Lord. Lord, please take care of them, my Lord. It is you that who have created them, my Lord. But Lord, please find a place for them so that they will have a shelter and peace, my Lord, under your control. Yes, Lord, without you, nothing is done. Only through you we can do miracles, my Lord. Only when you are there, my Lord, we are everything. If you are not there, we are nothing, my Lord. We are just dust, my Lord. Till your breath is there in us, we are the human beings, my Lord. And once that breath of yours is removed, Lord, you know what is our position. Lord, you have told in the scriptures that you do not enjoy in the people perishing, my Lord, but you want the people to worship you. Once they are in the grave, my Lord, they are not able to worship you, my Lord. But Lord, please see that the people stay on this earth and they will all kneel down before you, my Lord, because you say that one day everyone and every bow shall kneel down before you. Lord, let the world witness that, my Lord. Lord, let you show your power, my Lord. We know, my Lord, that you are a powerful God and you are a real God, my Lord, and you are a living God. But Lord, people are very innocent about it.
they are, Lord, worshipping the creature and not the creator, my Lord. Lord, show your power, my Lord. We know, my Lord, that what powerful you are, how powerful you are, what you are, my Lord. But Lord, many people do not know this. Lord, please make them to understand what you are, my Lord. So Lord, we thank you for all the blessings, Lord, we have received so far. We thank you for all your wonders that you are doing, my Lord, in our lives, my Lord, and in the lives of the believers, my Lord. Yes, Lord, we see in the scriptures that the fruits, the fig trees, I mean, the fruits of the fig trees may fall like a stars. But Lord, you want to see that as the angels are holding the winds and which are blowing through from the four sides, my Lord. But until the seals are put on the people of yours, my Lord, we want to have a control over such a tremendous disaster that's going to take on earth, my Lord. Lord, we are very thankful for these wonderful words, my Lord, and for the comforting words, my Lord. We are so lucky, my Lord, to hear these words and Lord to have these words for your people, my Lord. Yes, Lord, I especially pray for the people who are suffering in the hospitals, my Lord, especially with the cancer, my Lord, which is a dangerous disease, which is a horrible disease, my Lord, which is uncontrollable. Lord, you know the people suffering in the hospitals, my Lord. Lord, it's unable to see with the two eyes, my Lord. It's very difficult, my Lord. But Lord, we are safe, my Lord. You have kept us safe, my Lord. Please help us to be always connected with you. Lord, please forgive our sins, my Lord, and please see that we do something good, which is your good in your sight, my Lord. Lord, bless all our near and dear ones, my Lord. Please give them your wisdom, my Lord. Especially, my Lord, I pray for all the pastors and all the Bible scholars, my Lord. Please see that they spread your word, my Lord, throughout the universe. Lord, please bless them, my Lord. You multiply them, my Lord. Yes, my Lord, please help the people to understand what your servants are, Lord, informing the people, my Lord. So, Lord, please see that more and more souls and more pastors like Pastor M. Raju and his family as is on this earth, my Lord. We thank you for the wonderful scholars like Pastor Vijay Kumar, my Lord, who are every day, my Lord, attending and coming to your feet, my Lord, and helping us to know what is your will and, Lord, the plan you have for our salvations, my Lord. Lord, I submit all my family members, especially of this Zoom, my Lord, please be with them. You know, my Lord, the situations, you know, the reasons that they're coming to you, my Lord. Lord, please be with them. Fulfill their desires, my Lord. Lord, I especially thank for all the wonders that you are doing in my family, my Lord. Lord, you know that once again, Lord, we are returning to the Hubli court, my Lord, as there is one more counseling, my Lord. Lord, please be with us. Lord, if we have made any sins, my Lord, please forgive us, my Lord, and help us and give us one more opportunity, my Lord, to improve ourselves if we have done any mistake and unknowingly or knowingly, my Lord. Lord, please be with us, be with the people that will be with the uh, Lord, legal people who will be pleading with my children's and with my family, my Lord. Lord, you know the situations where we are. Lord, we have a lot of in you. You say in the scriptures, my Lord, that whoever keeps his faith in the man will be cursed. So, Lord, we don't have any hopes or any Lord, in the man, my Lord, but we have only hopes in you, my Lord. You please enter to the people. You please be in the place of the lawyers or the advocates and of the judges, my Lord, and please see that the verdicts are wonderful, my Lord, and
please see that will be helpful for us. Lord, please, my Lord, I submit myself and the entire congregation, especially Pastor M. Raju and his families, at your feet, my Lord. Lord, I especially pray as there is no water in the Bangalore for people to drink, my Lord. They're purchasing water, even on paying the amount, they are not able to get the water, my Lord. Lord, how horrible it is, my Lord. It is said that 70% of the land contains water, my Lord. But I don't know, my Lord, where the water is being moved. Lord, people are unable to have water to drink, my Lord. How the people will survive, my Lord, without water. So, Lord, please do some miracles. Please see that there shall be a heavy rain in Bangalore and they shall have a sufficient water, my Lord, as the people are suffering like anything, my Lord. Especially pray for this cancer patients, my Lord, Vanita and Varaprasad and Mohammadi, my Lord, and many others, my Lord, who are suffering from these dangerous diseases. I, Lord, also pray for the temples, my Lord, that is to become up, the churches, because in many places there are no churches, my Lord, for the Lord, the people to go and worship, to go and kneel down before you, my Lord. So, Lord, please bless them, my Lord, and please see that the churches come around such people, such places, my Lord. Lord, we thank you. Please be with us, my Lord. Bless this day, my Lord. Please bless our journeys wherever we are going, my Lord. And bless the people with whom we are coming in contact. Lord, lead us and guide us, Lord. I submit once again myself and the entire congregation, especially Pastor M. Raju and his family, to your mighty hands, Lord. I pray in the precious name of Jesus Christ. Amen. 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 ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಪ್ರೇಮ ಸರ್ವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯಕ್ಕೆ ನಾವು ಹೋಗೋಣ. ವಿಶೇಷವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದರೂ ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿ ಈ ಲೋಕದಲ್ಲಿ ನಡೆಯುವಂತಹ ಅನೇಕ ಕಾರ್ಯಗಳ ವಿಷಯದಲ್ಲಿ ನಿನ್ನ ಮುಂದೆ ಅಂಗಲಾಚಿ ಪ್ರಾರ್ಥಿಸುವಂತೆ ನಿನ್ನ ವಾಕ್ಯದ ಮುಖಾಂತರವಾಗಿ ಎಚ್ಚರಪಡಿಸುವುದಕ್ಕಾಗಿ ಕೊಟ್ಟಂತೆ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ಕೂಡಿ ಬಂದಿರುವಂತಹ ದೇವ ಮಂದಿರವನ್ನು ಆಶೀರ್ವದಿಸುತ್ತಾರೆ, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸುತ್ತಾರೆ. ವಿಶೇಷವಾಗಿ ಹಿರಿಯರಂತ ಹೇಳಿ ನಮ್ಮವರನ್ನ ಗುಣಪಡಿಸಿ ನಿನ್ನ ಪಾದದ ಬಳಿಗೆ ಕರ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸೇವೆಯ ಭಾರವನ್ನು ಅವರಿಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ವಿಶೇಷನ ಪಾಲಿಸಕ್ಕಾಗಿ ಸ್ತೋತ್ರ. ಅವರನ್ನು ಮುಚ್ಚಿ ಬಲಪಡಿಸಿ ಆಧರಿಸಿ ಪರಾಬಲಿಸಿ ಅವರಿಗೆ ಪರಿಪೂರ್ಣದ ಆರೋಗ್ಯವನ್ನು ಕ್ಷೇಮವನ್ನು ದಯಪಾಲಿಸು. ಇವರ ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನ ಸಸ್ಯಂದರ ಹಣಿಯಿಂದ ಆಶ್ರಯಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ಪರಿಪೂರ್ಣವಾದಂತಹ ಸೇವೆ ಅವರ ಜೀವಿತದಲ್ಲಿ ತುಂಬಿಕೊಳ್ಳುವಂತೆ ಕಾರ್ಯ ಮಾಡು. ಎಲ್ಲ ತೊಂದರೆಗಳನ್ನು ನೀಡಿ ಸ್ವಾಮಿ ನನ್ನದನ್ನೇ ಸೇವೆ ಮಾಡಲು ಬಲವನ್ನು ಆರೋಗ್ಯವನ್ನು ದಯಪಾಲಿಸ್ತಾರೆ. ಹಿರಿಯರಾದಂತಹ ಪ್ರೇಮಾಚಾರವನ್ನು ಆಶಿಸಿ ಕುಟುಂಬ ಮಕ್ಕಳನ್ನ ಅವರ ಮೊಮ್ಮಕ್ಕಳನ್ನ ಸಸ್ಯದಿಂದ ಸ್ವಾಮಿ ಅಲ್ಲಿಂದ ಸಹ ಆಶ್ರಯಿಸಿ ಆರೋಗ್ಯದಿಂದ ಚಿಂತಿಸಿ ನಿನ್ನ ಬಳಿ ನಡೆಸಿ ಅವರ ಪ್ರತಿಯೊಂದು ಮಕ್ಕಳ ಭವಿಷ್ಯದ ನಾಯಕನಾಗಿದ್ದು ಅವರೆಲ್ಲ ಕೊರತೆಗಳನ್ನು ನೀಗಿಸಿ ಕೇಳಿನಿಂದ ತಪ್ಪಿಸಿ ಕಾಪಾಡಿ ನಿನ್ನ ಮೇಲಿನ ನಂಬಿಕೆ ವಿಶ್ವಾಸದಲ್ಲಿ ಭರವಸೆಯುಳ್ಳವರಾಗಿ ದೃಢವಾದ ಹೆಜ್ಜೆಯನ್ನಿರುತ್ತಾರೆ. ನಿನ್ನಿಂದ ಸಿಗುವ ಎಲ್ಲ ಕೃಪಾಶೀರ್ವಾದಗಳಿಗೆ ಸ್ವಾಮಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಲ್ಲ. ಇಕ್ಕಟ್ಟಿನ ದಿನಗಳಲ್ಲಿ ನೀನು ಹತ್ತಿರವಿದ್ದು ಸ್ವಾಮಿ ಅವರ ಪ್ರಾರ್ಥನೆಗಳನ್ನು ಆಲಿಸಿ ಕೇಳಿನಿಂದ ತಪ್ಪಿಸಿ ಸರ್ವೋತ್ತಮವನ್ನು ದಯಪಾಲಿಸಿ ನಿನ್ನ ಕೃಪೆಯಿಂದ ಸ್ವಾಮಿ ನಿನ್ನ ಕೃಪೆಯ ಎಲ್ಲ ಆಶೀರ್ವಾದಗಳನ್ನ ಅವರು ಪಡೆದುಕೊಂಡವರಾಗಿ ಸಂತುಷ್ಟಿ ಸಿಗುತ್ತವಾದ ಸಂತೋಷದ ಆರಾಧನೆಯ ಜೀವಿತವನ್ನು ಅನುಭವಿಸಲು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಅವರ ಮಕ್ಕಳಾದ ಮತ್ತು ಪೂಜಾಗೋಸ್ಕರ ಪ್ರಾರ್ಥನೆ ಮಕ್ಕಳನ್ನ ಪರಾಮರಿಸು. ಇವತ್ತು ಅವರ ಕೊನೆಯ ಒಂದು ಹೋರಾಟದ ದಿನವಾಗಿರಲಿ. ಅವರು ಸುಮಾರು ತೀರ್ಮಾನವನ್ನು ಮಾಡಿದವರಾಗಿ ಆ ಒಂದು ಸಂವಿಧಾನಕ್ಕೆ ಬರಲಿ, ನಮ್ಮನ್ನೊಬ್ಬರಿಗೊಬ್ಬರು ಒಪ್ಪಿಸಿಕೊಳ್ಳಲಿ. ತೀರ್ಮಾನಗಳು ನನಗೆ ಜಗತ್ತಿನ ಮಹಿಮೆಯನ್ನು ತರುವಂತದ್ದಾಗಿರಲಿ. ಪವಿತ್ರಾತ್ಮ ದೇವರು ಅವರನ್ನ ಸಂಪೂರ್ಣವಾಗಿ ಸ್ವಾಮಿ ಆತ್ಮೀಕವಾದ ಆತ್ಮನ ಬಂಧನದಿಂದ ಬೆಳೆಸಲು ನಿನ್ನ ಪರಿಶುದ್ಧವಾದ ಪವಿತ್ರವಾದ ಮದುವೆಯ ಸಂಬಂಧದಲ್ಲಿ ಸಂಪೂರ್ಣತೆ ಮಟ್ಟವನ್ನ
ಮುಟ್ಟುವಂತೆ ಕಾರ್ಯ ಮಾಡು. ಎಲ್ಲ ಕೊರತೆಗೆ ನಿಲ್ಲಿಸಿ, ಎಲ್ಲ ಕೀಳಿನಿಂದ ತಪ್ಪಿಸಿ, ಸೈತಾನ ತಾನು ನಯಪಡಿಸಿ, ಎಲ್ಲ ಒತ್ತಡಗಳಿಂದ ಮಕ್ಕಳನ್ನ ಬಿಡುಗಡೆ ಮಾಡಿ ಸಮಾಧಾನದ ಜೀವಿತವನ್ನ, ನೆಮ್ಮದಿಯ ಬದುಕಿನ ಕುಟುಂಬದಲ್ಲಿ ಅನುಭವಿಸುವಂತೆ ಕಾರ್ಯ ಮಾಡಿಸ್ತಾರೆ. ದೇಶವಾಗಿರುವಂತಹ ವಿಜಯ್ ಕುಮಾರ್ ಅವರನ್ನ, ಈ ಕುಟುಂಬ ಮಕ್ಕಳನ್ನ ಅವ್ರು ಮಾಡುವಂತ ಸೇವೆಯನ್ನು ಆಶೀರ್ವಿಸಿ, ಆತ್ಮನ ಬಲದಿಂದ ಅಭಿಷೇಕಿಸಿ, ನಿನ್ನ ಸೇವೆ ಭಾರವನ್ನ ಅವರ ಹೃದಯದಲ್ಲಿ ಹೆಚ್ಚಿನ ಸೇವೆ ಮಾಡುವಂತೆ ಕಾರ್ಯ ಮಾಡು. ನಿನ್ನ ಸೇವೆಯಲ್ಲಿ ಅವರನ್ನ ಉಪಯೋಗಿಸುವ ವಿಶೇಷವಾಗಿ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಸಹೋದರ ಲೋಕೇಶ್ ಅವ್ರಿಗೂ ಸುಪ್ರಾರ್ಥನೆ, ಕುಟುಂಬ ಮಕ್ಕಳಿಗೂ ಸುಪ್ರಾರ್ಥನೆ, ಬಲಪಡಿಸು, ಆಧರಿಸು, ಪರಾಂಬರಿಸು. ನಿನ್ನ ಸೇವೆಯಲ್ಲಿ ಸಮಾಧಾನದ ಜೀವಿತದಲ್ಲಿ ನೆಮ್ಮದಿಯ ಬದುಕನ್ನು ಕೊಟ್ಟು ಈ ರಾಜ್ಯಕ್ಕಾಗಿ ವಿಧಿಯಲ್ಲಿ ವಿಶೇಷ ಬಲವನ್ನು ಅನುಗ್ರಹಿಸಿ, ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೌರವನ್ನು ಆಶೀರ್ವಿಸಿ, ಆತನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸುವ ಸಹೋದರ ದೇವರಿಗೆ ಸುಪ್ರಾರ್ಥನೆ. ದಾಂಡಿಯದವರನ್ನ ಮುತ್ತತ್ವವನ್ನು ಬಲಪಡಿಸಿ, ಗುಣಪಡಿಸು, ಆಶ್ರಯಿಸು, ಆರೋಗ್ಯದಿಂದ ಚಿಕಿತ್ಸೆ, ಇರುವಂತಹ ಸಂಕಷ್ಟದ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡಿ ಸಹಾಯದ ಅರ್ಥವನ್ನ ಚಾಚು, ಪರಲೋಕದ ಸಹಾಯವನ್ನು ಅವರು ಅನುಗ್ರಹಿಸಿ, ಎಲ್ಲ ಬಂಧನದಿಂದ ಬಿಡುಗಡೆ ಮಾಡಿ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲಿ, ನಿನ್ನ ಸೇವೆ ಮಾಡಲು ಅವರ ಚೇತನ ಕಳಿಸು. ಕೊಡದ ಮಕ್ಕಳ ಜೀವಿತದಲ್ಲಿ ಇವತ್ತಿನಿಂದ ಮಕ್ಕಳ ಪರೀಕ್ಷೆಗಳು ಬರೆಯುತ್ತಿರುವಾಗ ನಿನ್ನ ಪ್ರಸನ್ನತೆ ಅವರೊಂದಿಗೆ ಉತ್ತಮವಾಗಿ ಬರೆದು ಒಳ್ಳೆಯ ಫಲಿತಾಂಶವನ್ನು ಪಡೆದು ತಾಯಿಗಳಿಗೆ ಆಧಾರವಾಗಿ ನಿಂತು ನಿನ್ನನ್ನು ಘನಪಡಿಸುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ ಕಾರ್ಯ ಮಾಡಿಸಿ. ವಿಶೇಷವಾಗಿ ಪರೀಕ್ಷೆ ಬರೆಯುತ್ತಿರುವಂತೆ ಎಲ್ಲ ಮಕ್ಕಳನ್ನು ಆಶೀರ್ವದಿಸುತ್ತಾನೆ. ಈ ಸಮಯ ಎಲ್ಲಾ ತರಗತಿಗಳಲ್ಲಿ, ಎಲ್ಲಾ ಪದವಿಗಳಿಗಾಗಿ ಪರೀಕ್ಷೆಗಳು ನಡೆಯುತ್ತಿರುವಾಗ ಎಲ್ಲಾ ಹಂತದಲ್ಲಿ ಇರುವಂತಹ ಮಕ್ಕಳನ್ನು ಆಶೀರ್ವದಿಸಿ, ಆತ್ಮನ ಬಲದಿಂದ ಅಭಿಷೇಕಿಸಿ, ಯಾವ ಭಯವಿಲ್ಲದೆ ಧೈರ್ಯವಾಗಿ ಪರೀಕ್ಷೆಗಳನ್ನು ಎದುರಿಸಿ ಉತ್ತಮವಾಗಿ ಬರೆದು ಉನ್ನತವಾದಂತಹ ಫಲಿತಾಂಶವನ್ನು ಪಡೆದು ಉಜ್ವಲವಾದ ಭವಿಷ್ಯವನ್ನು ಕಟ್ಟಿಕೊಳ್ಳುವಂತೆ ಅವರಿಗೆ ಬೇಕಾದ ಆರೋಗ್ಯವನ್ನು, ಕ್ಷೇಮವನ್ನು, ಸಮಾಧಾನವನ್ನು ಕೊಟ್ಟು ಎಲ್ಲ ಕಷ್ಟ, ಕಾಯಿಲೆ, ಬಾಧೆ, ಬಂಧನಗಳಿಂದ ದೂರವಿಟ್ಟು ಪ್ರತಿಯೊಂದು ಮಗುವು ಉತ್ತಮವಾದ ಕನಸನ್ನ ಕಾಣುವಾಗ ಆ ಕನಸು ನನಸಾಗುವಂತೆ ಕೃತಿಯನ್ನ ಅನುಗ್ರಹಿಸುವ. ವಿಶೇಷವಾಗಿ ಸ್ವಾಮಿ, ಬೇಸಿಗೆ ದಿನಗಳು ನೀರಿಲ್ಲದೆ ಪರದಾಡುತ್ತಿರುವಾಗ ಬೆಂಗಳೂರು ಪಟ್ಟಣದಲ್ಲಿ ನೀರಿನ ಅಭಾವವಿರುವುದರಿಂದ ನಿನಗೆ ಕೃಪೆಯಿರುತ್ತೀವಿ ಸ್ವಾಮಿ. ಈ ಪಟ್ಟಣಕ್ಕೆ ವಿಶೇಷವಾಗಿ ದಯತೋರು ಮಳೆಯನ್ನು ಅನುಗ್ರಹಿಸಿ, ಕತ್ತನ್ನು ನೀರನ್ನು ದಯಪಾಲಿಸಿ, ಈ ನೀರಿನ ಅಭಾವದಿಂದ, ಕೊರತೆಯಿಂದ ಬಿಡುಗಡೆ ಮಾಡಿ. ಇಲ್ಲಿ ಮಾತ್ರವಲ್ಲದೆ ಸ್ವಾಮಿ, ಎಲ್ಲೆಲ್ಲಿ ನೀರಿನ ಅಭಾವವಿದೆಯೋ, ಎಲ್ಲೆಲ್ಲಿ ಜನರು ನೀರಿಗಾಗಿ ಹಂಬಲಿಸುತ್ತಿದ್ದಾರೋ ಅಲ್ಲೆಲ್ಲ ಸ್ವಾಮಿ ನೀನು ಕಣ್ಣೀಳವನಾಗಿ ಈ ಕೊರತೆಯನ್ನು ನೀಗಿಸಿ, ಬಂಡಿಯೊಳಗಿನ ನೀರನ್ನು ಕೊಟ್ಟಂತ ದೇವರು ನೀನು ಸ್ವಾಮಿ. ಕೊನೆ ಕಾಲದಲ್ಲಿ ನೀರಿಗಾಗಿ ಹಂಬಲಿಸುವಂತ ಈ ಮಕ್ಕಳ, ಈ ಜನರ ಕೂಗನ್ನು ನೀನು ಕೇಳಿ ಅವ್ರಿಗೆ ಬೇಕಾದಂತ ನೀರನ್ನ ದಯಪಾಲಿಸಿ ಮಳೆಯಿಂದ ಸಂತೃಪ್ತಿ ಪಡಿಸಬೇಕೆಂಬುದಾಗಿ ಈ ವರ್ಷ ಉತ್ತಮವಾದಂತಹ ಮಳೆ, ಉತ್ತಮವಾದಂತಹ ಬೆಳೆ, ಉತ್ತಮವಾದಂತಹ ಜೀವಿತ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ, ಎಲ್ಲ ಮನಸ್ಸಿಗೆ ಒದಗಿ ಬರುವಂತೆ ಕಾರ್ಯ ಮಾಡಿಸ್ತಾರೆ. ಸರ್ಕಾರಕ್ಕೋಸ್ಕರ ಪ್ರಾರ್ಥನೆ, ಬರುವಂತ ಚುನಾವಣೆಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನೀನು ಕಾರ್ಯ ಮಾಡು. ಪ್ರತಿಯೊಬ್ಬ ನಾಗರಿಕರು ಸ್ವಾಮಿ ಉತ್ತಮವಾದ ಸರ್ಕಾರಕ್ಕಾಗಿ ಯೋಚಿಸುವಂತೆ, ಒಳ್ಳೆ ಭವಿಷ್ಯವನ್ನು ರೂಪಿಸಲು, ಉತ್ತಮವಾದಂತಹ ನ್ಯಾಯಯುತವಾದ, ಸೌಹಾರ್ದಯುತವಾದ, ಸಮಾಧಾನಕರವಾದಂತಹ ಜೀವಿತವನ್ನ ಪ್ರತಿಯೊಬ್ಬ ನಾಗರಿಕರು ಅನುಸರಿಸಲು ಅನುಭವಿಸಲು ಬೇಕಾದಂತ ನಾಯಕತ್ವವನ್ನು, ಸರ್ಕಾರವನ್ನು ಸಿದ್ಧಿಗೆ ತಂದು ಸ್ವಾಮಿ ನಮ್ಮ ದೇಶವನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿ, ಪ್ರತಿಯೊಬ್ಬ ದೇಶದ ನಾಗರಿಕನು, ಪ್ರತಿಯೊಬ್ಬ ನಮ್ಮ ದೇಶದ ಪ್ರಜೆಯು ನಿನ್ನನ್ನು ಅಂಗೀಕಾರ ಮಾಡಿಕೊಳ್ಳುವಂತೆ, ನಿನ್ನನ್ನು ಆರಾಧಿಸುವಂತೆ, ನಿನ್ನಲ್ಲಿ ಭಯಭಕ್ತಿಗಳಾಗುವಂತೆ, ನಿತ್ಯ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕಾರ್ಯ ಮಾಡಿಸುತ್ತಾರೆ. ರಾಜ್ಯದಲ್ಲಿ ಕಾಯಿಲೆಗಳಿರ್ತಕ್ಕಂಥ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಇನ್ನಷ್ಟು ಪಕ್ಷದಲ್ಲಿ ಅವರನ್ನು ಮುಕ್ತಿ ಸ್ವಸ್ಥಪಡಿಸಿ, ಆರೋಗ್ಯದಿಂದ ತುಂಬಿಸಿ, ಸುರಕ್ಷಿತಪಡಿಸಿ, ಕ್ಷೇಮ ಕೊಡು, ಗುಣವಾಗಿ ಉತ್ತರ ಕೊಡು. ನಿನ್ನ ನಾಮದ ಭಯಭಕ್ತಿ ಅಭಿವೃದ್ಧಿಪಡಿಸಿ ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸುತ್ತಾರೆ. ಬೆಳಗಿನ ಜಾವದಲ್ಲಿ ನಾನು ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ನಿಮ್ಮ ಕೃಪಾಸ್ತು ಕೊಟ್ಟಿಸ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶೀರ್ವಿಸಿ, ಆತ್ಮನ ಬಲದಿಂದ ಅಭಿಷೇಕಿಸಿ, ನಿನ್ನ ಸೇವೆಯನ್ನು ಉಪಯೋಗಿಸಿಕೊಂಡು ಮಾಡುವ ಪ್ರತಿಯೊಂದು ಪ್ರಾರ್ಥನೆಗೂ ಸದುತ್ತರವನ್ನು ದಯಪಾಲಿಸಿ ನಿನ್ನ ನಾಮವನ್ನು ಘನಪಡಿಸಿ. ಎಲ್ಲ ಘನ, ನಾಮ, ಸ್ತುತಿ, ಸ್ತೋತ್ರಗಳು ನಮ್ಮೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕೈವಾರಿ ಸಿಲುಬೆಯ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕರು, ನಿನ್ನ ಮುದ್ದುಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮಗೆ ಶೋಧನೆಗಳಿಗೆ ಸೇರಿಸಿದ ಕೇಳಿನಿಂದ ತಪ್ಪಿಸಿ
ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇಲೆ Amen. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತೆ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ನಿನ್ನನ್ನು ಪ್ರೀತಿಸುವಂತ, ನಿನಗಾಗಿ ಹಂಬಲಿಸುವಂತ, ನಿನ್ನ ರಾಜ್ಯವನ್ನು ಅಪೇಕ್ಷಿಸುತ್ತಾ ಬದುಕುತ್ತಿರುವ ಎಲ್ಲಾ ದೇವ ಮಂದಿಯ ಸಂಗ್ರಹ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Amen. Amen. Praise God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರನ್ನು ಸ್ತುತಿಸಲು, ಕೊಂಡಾಡಲು, ಪ್ರಾರ್ಥಿಸಲು ಕೂಡಿ ಬಂದಂತ ದೇವರ ಮನವಿಗೆ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹೀಗೆ ಕರ್ತನ ಆತ್ಮನು ದಿನನಿತ್ಯವೂ ನಮ್ಮನ್ನು ಪ್ರೇರಿಸಿ, ಎಚ್ಚರಪಡಿಸಿ, ಆತನ ಸೇವೆಯಲ್ಲಿ, ಆತನ ಮಹಿಮೆಗಾಗಿ ನಮ್ಮೆಲ್ಲರನ್ನು ತೀರಿಸಿಕೊಳ್ಳುತ್ತಾ, ನಮ್ಮೆಲ್ಲರನ್ನ, ನಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವದಿಸುತ್ತಾ, ನನ್ನ ಸೇವೆಯನ್ನು ಸಂಪೂರ್ಣಗೊಳಿಸುತ್ತಾಗಿ ಅಂತ ದೇವರು ಕಾರ್ಯ ಮಾಡಲಿಕ್ಕಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರನ್ನು ಆಶೀರ್ವದಿಸಿ. Thank you, Pastor. Thank you very much. Thank you, everybody. Good morning. Good day.